ಎಲ್ಲ ಆತ್ಮಬಂಧುಗಳಿಗೆ ಆತ್ಮಪೂರ್ವಕ ಪ್ರಣಾಮಗಳು ಮಾಸ್ಟರ್ಸ್. ಮೊದಲಿಗೆ ಈ ಮಹಾತಾರ್ ವೇದಿಕೆಗೆ ಅನಂತ ಕೋಟಿಯ ಪ್ರಣಾಮಗಳನ್ನ ಸಲ್ಲಿಸ್ತಾ ಇದ್ದೀನಿ. ಮನೆ ಗುರುಗಳಾದ ತಿಪ್ಪೇರುದ್ರ ಸ್ವಾಮಿಯರ ಪಾದಗಳಿಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ದಿವ್ಯತ್ರಿಯವರೆಗೂ ಬಸವಲಿಂಗ ಸ್ವಾಮಿಯವರೆಗೂ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ನಮ್ಮ ನಿಮ್ಮೆಲ್ಲರ ಗುರುಗಳಾದ ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿಯವರಿಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಏನ ಚರಾಚರಂ ತತ್ವಹಂ ದರ್ಶಿತಂ ಏನ ತಸ್ಮೈ ಶ್ರೀ ಗುರುವೇ ನಮಃ. ನನಗೆ ಜ್ಞಾನ ಕೊಡುತ್ತಿರುವಂತಹ ಹರಿಶಂಕರ್ ಸರ್ಗೂ, ಪುಷ್ಪಮೋನ್ನಮ್ಮವರಿಗೂ, ವಿಶಾಲಾಕ್ಷಿ ಅವರಿಗೂ ಅನಂತ ಕೋಟಿ ಪ್ರಣಾಮಗಳನ್ನ ಸಲ್ಲಿಸ್ತಾ ಇದ್ದೀನಿ ಮಾಸ್ಟರ್ಸ್. ಇವತ್ತಿನ ವಿಷಯ ಕ್ಷಮಾ ಸಾಧನ ಧ್ಯಾನ. ನಮ್ಮ ಜೀವನದಲ್ಲಿ ತುಂಬಾ ಬಹಳ ಮುಖ್ಯವಾದದ್ದು ಕ್ಷಮಾ, ಫರ್ಗಿವ್ನೆಸ್ ಮೆಡಿಟೇಷನ್. ಈ ಕ್ಷಮೆಯನ್ನ ಕೇಳ್ಕೊಂಡು ನಾವು ನಮ್ಮ ಜೀವನದಲ್ಲಿ ಮುಂದೆ ಪ್ರಾಪಂಚಿಕದಲ್ಲಾದ್ರೂ ಸರಿ, ಆಧ್ಯಾತ್ಮಿಕಲಾದ್ರೂ ಸರಿ, ಸರಾಗವಾಗಿ ನಾವು ಈ ಭವಬಂಧನವನ್ನ ದಾಟಬೇಕು ಅಂತಂದ್ರೆ ಇದು ಬಹಳ ಮುಖ್ಯ ಮಾಸ್ಟರ್ಸ್. ನಾವು ಈ ಭೂಮಿಗೆ ಹೋಗೋಕ್ಕಿಂತ ಭೂಮಿ ಬಂದಿರೋದು, ಈ ಭೂಮಿನೇ ಒಂದು ಪೃಥ್ವಿ ಲೋಕ, ಒಂದು ಪಾಠಶಾಲೆ ಇದ್ದಂತೆ. ಈ ಶಾಲೆ ನಾವ್ ಯಾವ್ದಕ್ ಬಂದಿದೀವಿ ಅಂತಂದ್ರೆ ಎಷ್ಟೊಂದು ಪಾಠವನ್ನು ಕಲ್ತ್ಕೊಂಡು ಹೋಗ್ಲಿಕ್ಕೆ ಬಂದಿದೀವಿ. ಎಷ್ಟು ಪಾಠಗಳಿದಾವೆ ಅಂತಂದ್ರೆ, ಒಂದು ತಾಳ್ಮೆಯ ಪಾಠವನ್ನು ಕಲಿಬೇಕು, ಜ್ಞಾನದ ಪಾಠವನ್ನು ಕಲ್ತ್ಕೋಬೇಕು, ಅಭಯದ ಪಾಠವನ್ನು ಕಲ್ತ್ಕೋಬೇಕು, ಹೃದಯದ ಭಾವನೆಯ ಪಾಠವನ್ನು ಕಲಿಬೇಕು, ಎಚ್ಚರ ಜಾಗೃತಿ ಪ್ರಜ್ಞೆ ಪಾಠವನ್ನು ಕಲಿಬೇಕು, ವಿವೇಕದ ಪಾಠವನ್ನು ಕಲಿಬೇಕು, ಆತ್ಮ ನಿಯಂತ್ರಣದ ಪಾಠವನ್ನು ಕಲಿಬೇಕು, ವಿಕಾಸದ ಪಾಠವನ್ನು ಕಲಿಬೇಕು, ಸಾಹಸದ ಪಾಠವನ್ನು ಕಲಿಬೇಕು, ಒಂದು ಗುರಿಯ ದಿಕ್ಕು, ಒಂದು ಗುರಿ ಸಾಧಿಸುವ, ಎಲ್ಲಿಗೆ ನಾನು ಎದಕ್ಕೆ ಬಂದಿದ್ದೀನಿ, ನನ್ನ ಗುರಿ ಏನು ಅನ್ನೋ ಒಂದು ಪಾಠವನ್ನು ಕಲ್ತ್ಕೊಳ್ಬೇಕು, ಕೊಡುವುದನ್ನು ಕಲಿಬೇಕು ನಾವು. ಹಾಗೆ ನಾನು, ನನ್ನಿಂದ ಅಂದ್ರೆ ಏನಾಗತ್ತೆ, ನಾನು ಅನ್ನೋದನ್ನ ಬಿಡುವುದನ್ನು ಕಲಿಬೇಕು. ಇದರ ಜೊತೆಗೆ ನಾವು ಈ ಒಂದು ಕ್ಷಮಾ ಸಾಧನವನ್ನ, ಈ ಪಾಠದ ಜೊತೆಗೆ ಇದನ್ನ ಅಳವಡಿಸ್ಕೊಂಡ್ರೆ ನಾವು ಈ ಎಕ್ಸಾಮ್ ಅಲ್ಲಿ ಈ ಪೃಥ್ವಿ ಪಾಠ ಕಲಿಯಕ್ ಬಂದಿದೀವಲ್ಲ, ಇದ್ರ ಜೊತೆಯಲ್ಲಿ ಕ್ಷಮಾ ಸಾಧನೆಯನ್ನು ಮಾಡ್ತಾ ಹೋದ್ರೆ ನಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ ನಾವು ಉನ್ನತ ಮೆಟ್ಟಲುಗಳನ್ನ ಹತ್ತಾ ಹೋಗ್ಬೋದು. ನಮ್ಮ ಒಂದು ಪ್ರಾಪಂಚಿಕ ಜೀವನದಲ್ಲೂ ಸಹ ಎಲ್ಲದರಿಂದ, ಈ ಅಡೆತಡೆಗಳಿಂದ ನಾವು ಹೊರಗಡೆ ಬಂದು ಪ್ರತಿದಿನ ಖುಷಿಯಿಂದ, ಈ ಏನು ನಮ್ಮ ಪದ್ರಿಜಿ ಏನ್ ಹೇಳಿದ್ದಾರೆ ನಮಗೆ, ಈ ಲೋಕಕ್ಕೆ ಬಂದಿದೀವಿ, ಮಾನವ ಜನ್ಮ ಅಂದ್ರೆ ಬಹಳ ಪುಣ್ಯ ಮಾಡಿದೀವಿ ಜನ್ಮ ತಗೊಳಕ್ಕೆ, ಜನ್ಮ ಸಿಗೋಗ್ಲಿಕ್ಕೆ. ಅದ್ರಿಗೂ ಈ ಧ್ಯಾನ ಸಿಕ್ಕಿದೆ, ಇಂಥ ಗುರುಗಳು ಸಿಕ್ಕಿದ್ದಾರೆ. ಇದನ್ನ ಎಂಜಾಯ್ ಮಾಡ್ಕೊಂಡು ಬರೋ ಅಂತ ಲೈಫ್ ಅನ್ನ ನಮಗೆ ಗೊತ್ತಿಲ್ದಲೆ ಅಜ್ಞಾನದಲ್ಲಿ ತಪ್ಪಾಗಿ ಮಾತುಗಳನ್ನು ಆಡ್ಕೊಂತ, ತಪ್ಪಾಗಿ ಯೋಚನೆಗಳನ್ನು ಮಾಡ್ಕೊಂತ ನಮ್ಮ ಜೀವನವನ್ನ ವ್ಯರ್ಥವಾಗಿ ಹೀಗೆ ಇದನ್ನೇ ಮಾಡ್ಕೊಂಡು ತಪ್ಪುಗಳನ್ನ ಮಾಡ್ಕೊಂಡು ಮತ್ತೆ ನಾವು ಬಾಡಿ ವೆಕೆಟ್ ಮಾಡ್ಕೊಂಡು ಮತ್ತೆ ಹೋಗೋದು, ಮತ್ತೆ ಬರೋದು ಆಗ್ತಾ ಇದೆ. ಅದಕ್ಕೆ ಈಗ ನಾವು ಧ್ಯಾನ ಮಾಡ್ತಾ ಇದೀವಿ, ಜ್ಞಾನ ತಗೊಳ್ತಾ ಇದೀವಿ. ಜ್ಞಾನ ತಗೊಂಡು ಕ್ಷಮಾ ಸಾಧನ ಧ್ಯಾನ ಮಾಡ್ಕೊಂಡು ಇನ್ನೂ ನಾವು ಹೆಚ್ಚೆಚ್ಚು ಶುದ್ಧವಾಗಿ, ಸ್ವಚ್ಛವಾಗಿ ನಾವು ಉನ್ನತ ಲೋಕವನ್ನು ಸೇರೋಣ, ಭಗವಂತನ ಹೃದಯನ ಸೇರೋಣ ಅಂತ ಹೇಳ್ತಾ ಇದ್ರ ಬಗ್ಗೆ ಸ್ವಲ್ಪ ನಾವು ತಿಳ್ಕೊಂತ ಹೋಗೋಣ ಮಾಸ್ಟರ್ಸ್. ನಾವು ಯಾರನ್ನಾದ್ರೂ ಭೇಟಿಯಾದಾಗ ಮೊದಲು ನಮ್ಮ ದೃಷ್ಟಿ ಎದುರಿನ ವ್ಯಕ್ತಿಯ ಬಟ್ಟೆ ಮೇಲೆ ಹೋಗುತ್ತೆ. ಯಾರಾದ್ರೂ ಕೊಳಕು ಬಟ್ಟೆ ಧರಿಸಿದರೆ ನಾವು ಅವನನ್ನು ನೋಡಲು ಇಷ್ಟಪಡುವುದಿಲ್ಲ. ಬಾಹ್ಯ ಶುಚಿತ್ವಕ್ಕೆ ಎಷ್ಟು ಪ್ರಾಮುಖ್ಯತೆಯನ್ನು ನೀಡಲಾಗುತ್ತದೆ ಎಂದರೆ, ಒಬ್ಬ ವ್ಯಕ್ತಿಯು ಕೊಳೆಯನ್ನು ನೋಡಿದ ಕ್ಷಣ ತನ್ನ ಮೂಗು ಮುರಿಯುತ್ತಾನೆ ಅಥವಾ ಉಪ್ಪುಗಳನ್ನು ಸಣ್ಣದಾಗಿ ಕುಗ್ಗಿಸಲು ಪ್ರಾರಂಭಿಸ್ತಾನೆ. ಏನ್ ಹೇಳ್ತಾರೆ, ನಾವು ಯಾರನ್ನಾದ್ರೂ ಭೇಟಿ ಆದ ತಕ್ಷಣ ನಮ್ಮ ದೃಷ್ಟಿ ಏನಾಗುತ್ತೆ, ನಮ್ಮ ಬಟ್ಟೆ ಮೇಲೆ ಹೋಗುತ್ತೆ. ಒಂದು ಎದುರಿಯ ವ್ಯಕ್ತಿಯಾಗಿಂತ ಜಾಸ್ತಿ ಬಟ್ಟೆ ಮೇಲೆ ಹೋಗುತ್ತೆ. ಕೊಳಗು ಬಟ್ಟೆ ಹಾಕೊಂಡಿದ್ರೆ ನಮ್ಗೆ ಏನಿಸುತ್ತೆ, ಒಂಥರ ಅಸಹ್ಯ ಅನ್ಸುತ್ತೆ, ಒಂಥರ ಮೂಗು ಮುರಿಯೋದು, ಉಬ್ಬ ಹಾರಿಸೋದು ಮಾಡ್ತೀವಿ. ಅದಕ್ಕೆ ಶುಚಿತ್ವಕ್ಕೆ ನಾವು ಎಷ್ಟು ಪ್ರಾಮುಖ್ಯತೆಯನ್ನು ಕೊಡ್ತೀವಿ. ಆದ್ರೆ ಒಬ್ಬ ವ್ಯಕ್ತಿ ಒಳಗೆ ಎಷ್ಟು ನೆಗೆಟಿವ್ ಆಲೋಚನೆಗಳು, ಕಲ್ಮಶ ತುಂಬಿರುತ್ತೆ ಅನ್ನೋದನ್ನ ನಾವು ಗಮನಿಸೋದೇ ಇಲ್ಲ. ಅದ್ರ ಬಗ್ಗೆ ಯೋಚಿಸಲು ಸಹ ನಾವು ಬಯಸಲ್ಲ. ಅಥವಾ ಅವನ ಅಂತರಂಗ ಹೇಗೆ ಸ್ವಚ್ಛಗೊಳಿಸ್ಬೇಕು ಅಂತ ಸಹ ಅವನಿಗೆ ಗೊತ್ತಿಲ್ದೇನೆ ಇರ್ಬೋದು. ಗೊತ್ತಿದ್ಯೂ ಅದನ್ನ ಸ್ವಚ್ಛಗೊಳಿಸಕ್ಕೆ ಅವನು ಸೋಂಬೇರಿತನ ಮಾಡ್ಕೊಂಡು ಇರ್ಬೋದು. ಆದ್ರೆ ಅದಕ್ಕೆ ಅವ್ರು ಏನ್ ಹೇಳ್ತಾರೆ, ನಮ್ಮ ಸರ್ಶಿಜಿಯವರು ಇದನ್ನ ತಿಳಿಸ್ಕೊಟ್ಟಿದ್ದಾರೆ. ಪೂನಾದಲ್ಲಿ ಇರ್ತಾರೆ ಇವರು, ಸರ್ಶಿಜಿಯವರು ಈಗಲೂ ಇದ್ದಾರೆ. ಅವರಿಂದ ಪಡೆದುಕೊಟ್ಟಂತ ಧ್ಯಾನ ಇದು.
ನನಗೆ ಪುಷ್ಪಾ ಮೋಹನಮ್ಮ ಅಂತ ಹೇಳಿ ನನಗೆ ಅವರು ಇವಾಗ ಹೆಚ್ಚು ಕಮ್ಮಿ 72-73 ಇಯರ್ಸ್ ಅವರಿಂದ ನಾನು ತುಂಬಾ ಜ್ಞಾನ ಪಡ್ಕೊಂಡಿದ್ದೀನಿ. ಅವರು ನನಗೆ ಈ ಗುರುಗಳ ಪರಿಚಯ ಮಾಡಿಕೊಟ್ಟಿತ್ತು, ಈ ಜ್ಞಾನವನ್ನು ಕೊಟ್ಟಿತ್ತು. ತುಂಬಾ ವಂಡರ್ಫುಲ್ ಜ್ಞಾನ ಕೊಡ್ತಾರೆ ಸರ್ಶಿಜಿ ಅವರು. ನಮ್ಮ ಪತ್ರಿಜಿಯಾಗೆ ಹಿಂಗೆ ನಮ್ಮ ಪತ್ರಿಜಿ ಏನ್ ಹೇಳಿದರೆ, ಪ್ರತಿಯೊಬ್ಬರಲ್ಲೂ ನೀವು ಜ್ಞಾನ ತಗೊಳ್ತಾ ಹೋಗ್ಬೇಕು. ಈ ಜ್ಞಾನ ತಗೊಳ್ರಿ, ಜ್ಞಾನ ಅನ್ಸ್ರಿ, ಧ್ಯಾನ ಮಾಡ್ರಿ, ಧ್ಯಾನ ಅನ್ಸಿ ಅಂತ. ಅದೇ ತರ ನಾವು ಜ್ಞಾನ ಪಡ್ಕೊಂಡು ನಮ್ಮ ಆತ್ಮನ ಉದ್ಧಾರ ಮಾಡ್ಕೊಳ್ತಾ ಹೋಗ್ಬೇಕು. ಹಾಗೆ ನಾವು ಪ್ರತಿದಿನ ನಮ್ಮ ಬಟ್ಟೆಗಳನ್ನು ತೊಳೆದು ಸ್ವಚ್ಛವಾಗಿ ಧರಿಸುವುದು ನಮಗೆ ಇಷ್ಟವಾಗುತ್ತದೆ. ಅದೇ ರೀತಿ ನಾವು ಪ್ರತಿದಿನ ನಮ್ಮ ಆಲೋಚನೆಗಳನ್ನು ಸ್ವಚ್ಛಗೊಳಿಸಲು ಪ್ರಾರಂಭಿಸಿದರೆ ನಮ್ಮ ಮನಸ್ಸು ಕೂಡ ಸ್ವಚ್ಛ ಮತ್ತು ಆರೋಗ್ಯಕರವಾಗಿರುತ್ತದೆ. ನಾವು ಪ್ರತಿದಿನ ನಮ್ಮ ಬಟ್ಟೆಗಳನ್ನ ವಾಶ್ ಮಾಡಿ ಮತ್ತೆ ಐರನ್ ಮಾಡಿ ಹೇಗೆ ಅವನ್ನ ಧರಿಸಿದಾಗ ನಮಗೆ ಖುಷಿ ಆಗುತ್ತೆ, ನಮ್ಗೆ ಇಷ್ಟ ಆಗುತ್ತೆ. ಅದೇ ರೀತಿ ನಾವು ನಮ್ಮ ಪ್ರತಿದಿನ ನಮ್ಮ ಆಲೋಚನೆಗಳನ್ನ ಸ್ವಚ್ಛಗೊಳಿಸಲು ಪ್ರಾರಂಭ ಮಾಡಿದ್ರೆ ನಮ್ಮ ಮನಸ್ಸು ಕೂಡ ಸ್ವಚ್ಛ ಮತ್ತೆ ಆರೋಗ್ಯಕರವಾಗಿರುತ್ತೆ. ಧ್ಯಾನಕ್ಕೆ ಕುತ್ಕೊಂಡ್ರೆ ಏನಾಗುತ್ತೆ, ಅದು ಬರುತ್ತೆ, ಆಲೋಚನೆ ಬರುತ್ತೆ, ಹಾಗಾಗುತ್ತೆ, ಹೀಗಾಗುತ್ತೆ. ಅದೇನು ಆಗೋದಿಲ್ಲ. ಈ ಸಾಧನ ಧ್ಯಾನವನ್ನು ನಾವು ಪ್ರತಿದಿನ ಧ್ಯಾನ ಮಾಡೋಕ್ಕಿಂತ ಮುಂಚೆ ಹೇಗೆ ಅದನ್ನ ಅವತ್ತಿನ ದಿನದ್ದು ಯಾರಿಗೇನು ಮಾಡಿದೀವಿ ಅವರಿಗೆ ಹೇಗೆ ಕ್ಷಮೆಯನ್ನು ಕೇಳಬೇಕು, ನಮ್ಮನ್ನು ನಾವು ಹೇಗೆ ಕ್ಷಮಿಸ್ಕೊಳ್ಬೇಕು, ಬೇರೆಯವ್ರನ್ನ ಹೇಗೆ ಕ್ಷಮಿಸ್ಬೇಕು, ಅದನ್ನ ನಾವು ತಿಳ್ಕೊಂಡು ಅದು ಪ್ರತಿದಿನ ಮಾಡ್ತಾ ಹೋದ್ರೆ ನಮ್ಮ ಮನಸ್ಸು ಹೇಗೆ ನಾವು ಬಟ್ಟೆಯನ್ನು ತೊಳೆದು ವಾಶ್ ಮಾಡ್ತೀವೋ ಹಾಗೆ ನಮ್ಮ ಮನಸ್ಸು ಶುದ್ಧ ಆಗುತ್ತೆ. ದಿನನಿತ್ಯದ ಜೀವನದಿಂದ ಕೆಲವು ಕ್ಷಣಗಳನ್ನು ತೆಗೆದುಕೊಂಡು ಅದಕ್ಕೆ ಈ ಒಂದು ಸಾಧನ ಧ್ಯಾನ ಮಾಡಕ್ಕೆ ಸಾಧನ ಧ್ಯಾನ ಮಾಡ್ಲಿಕ್ಕೆ ಧ್ಯಾನವನ್ನು ನಿರಂತರವಾಗಿ ಮಾಡಿದ್ರೆ ಮನಸ್ಸಿನ ಎಲ್ಲ ಕೊಳಕು ತೊಳೆದು ಶುದ್ಧ ಆಗ್ತಾ ಹೋಗುತ್ತೆ ಮತ್ತು ಜೀವನ ಆತ್ಮ ತೃಪ್ತಿಯಿಂದ ತುಂಬ್ತಾ ಹೋಗುತ್ತೆ. ಈ ಧ್ಯಾನವನ್ನು ಮಾಡೋದ್ರಿಂದ ಮನಸ್ಸಿನ ಎಲ್ಲ ಹೊರೆಗಳು ದೂರ ಆಗುತ್ತೆ ಮತ್ತು ಸ್ವಾತಂತ್ರ್ಯದ ಆನಂದವು ಯಾವಾಗಲೂ ನಮ್ಮೊಂದಿಗೆ ಇರುತ್ತದೆ. ಈ ತರ ಇದನ್ನ ಪ್ರತಿನಿತ್ಯ ಮಾಡ್ತಾ ಹೋದಾಗ್ಲೇನೆ ಇದ್ರದ್ದು ಅನುಭವ ಏನಾಗುತ್ತೆ ಅಂತ ಗೊತ್ತಾಗುತ್ತೆ ಮಾಸ್ಟರ್ಸ್. ಯಾರತ್ರನಾದ್ರೂ ಹೇಳಲ್ವಾ, ತುಂಬಾ ದುಃಖ ಆಗಿರುತ್ತೆ, ನೋವಾಗಿರುತ್ತೆ, ಯಾರಿಗಾದ್ರೂ ಆ ದುಃಖನ ನಾವು ಒಂದ್ ಸ್ವಲ್ಪ ಅವ್ರ ಹತ್ರ ಹೇಳ್ಕೊಂಡ್ರೆ ಮನ್ಸು ಹಗುರ ಆಗುತ್ತೆ ಅಲ್ವಾ? ಅದೇ ತರನೇ ಈ ಧ್ಯಾನವನ್ನು ಮಾಡಿ ಈ ಸಾಧನವನ್ನು ಮಾಡಿದಾಗ ಸ್ವಲ್ಪ ನೀವು ಮಾಡಿದಂತ ಒಂದು ಕ್ಷಮೆ ಅಲ್ಲಿಂದ ಬಿಡುಗಡೆ ಆಗ್ತಾ ಹೋಗುತ್ತೆ. ಏನೂ ಮಾಡ್ಬೇಕಾದಂತ ಕೆಲಸಗಳ ಅಡೆತಡೆ ಆಗಿರುತ್ತೆ, ಅದೆಲ್ಲ ಓಪನ್ ಆಗ್ತಾ ಹೋಗುತ್ತೆ. ಒಂದು ನಮಗೆ ಸ್ವಾತಂತ್ರ್ಯದ ಅನುಭವ ಆಗುತ್ತೆ. ಪ್ರತಿದಿನ ಏನೋ ಒಂದು ಖುಷಿ, ಏನೋ ಮನ್ಸು ಹಗುರ ಆಗ್ತಾ ಹೋಗುತ್ತೆ. ಧ್ಯಾನಕ್ಕೆ ಹೋಗುವ ಮೊದಲು ಇತರರನ್ನು ಕ್ಷಮಿಸುವುದು ಅವ್ರಿಗೋಸ್ಕರ ಅಂತ ನಾವು ಅನ್ಕೊಂಡಿದ್ದೀವಿ. ಆದ್ರೆ ಅದ್ರ ಬದಲವಾಗಿ ನಾವು ಇತರನ್ನು ಕ್ಷಮೆ ಮಾಡಿದಷ್ಟು ನಮಗೆ ಒಳ್ತಾಗುತ್ತೆ, ನಮಗೆ ಶುಭಕರವಾಗುತ್ತೆ ಅನ್ನೋದನ್ನ ನಾವು ತುಂಬಾ ನೆನಪಿನಲ್ಲಿ ಇಟ್ಕೊಳ್ಬೇಕು. ಅದಕ್ಕೆ ಒಂದು ಉದಾಹರಣೆ ಮೂಲಕ ಒಂದು ಕಥೆಯನ್ನ ನಾನು ಹೇಳ್ತಾ ಹೋಗ್ತೀನಿ. ಒಂದು ತರಗತಿ ನಡೀತಾ ಇತ್ತಂತೆ. ಕೆಲವು ಮಕ್ಕಳು ಬಹಳ ಕಿಡಿಗೇಡ್ತನ ಮಾಡ್ತಾ ಇದ್ರಂತೆ. ಅದರಲ್ಲಿ ಒಬ್ಬ ತುಂಟ ಹುಡುಗ ತುಂಬಾ ಕಿಡಿಗೇಡ್ತನ ಮಾಡ್ತಾ ಇದ್ರಂತೆ. ಒಂದೇ ಸತಿ ಶಿಕ್ಷಕರು ಆ ಶಾಲೆ ಒಳಗೆ ಬರ್ತಾರೆ. ಬಂದ ತಕ್ಷಣ ಮಕ್ಕಳನ್ನೆಲ್ಲ ಬೈಯಕ್ಕೆ ಪ್ರಾರಂಭ ಮಾಡ್ತಾರೆ. ಯಾರು ಈ ಕೆಟ್ಟದಾಗಿ ಜೋರಾಗಿ ಅನುಚಿತವಾಗಿ ವರ್ತಿಸಿದಂತ ಹುಡುಗ ಯಾರು, ಅವನ ಹೆಸರು ಹೇಳ್ರಿ ಅಂತ ಮಕ್ಕಳಿಗೆ ಕೇಳ್ತಾರೆ. ಆದ್ರೆ ಮಕ್ಕಳು ಯಾರು ಹೆಸರನ್ನ ಹೇಳೋದಿಲ್ಲ. ಅದಕ್ಕೆ ಹೇಳ್ತಾರೆ, ಅವ್ರು ಏನ್ ಮಾಡ್ತಾರೆ, ಯಾರು ಸತ್ಯ ಹೇಳ್ತಾರೋ ಆ ಮಗುವಿಗೆ ನಾನು ಶಿಕ್ಷೆ ಕೊಡಲ್ಲ, ಯಾರು ಕೆಲಸ ಮಾಡಿದ್ದು ಹೇಳ್ರಿ, ನಾನು ಅವರಿಗೆ ಯಾವ ಪನಿಷ್ಮೆಂಟು ಮಾಡೋದಿಲ್ಲ ಹೇಳ್ರಿ ಅಂತ ಹೇಳ್ತಾರೆ. ಯಾವ ಮಕ್ಕಳು ಯಾರು ಮಾತಾಡಲ್ಲ. ಆದ್ರೆ ನಾನು ಹೊಡೆಯೋದಿಲ್ಲ ಅಂತ ಹೇಳಿದ ತಕ್ಷಣನೇ ಆ ಕಿಡಿಗೇಡ್ತೇನ ಮಾಡ್ತಿದ್ನಲ್ಲ ಆ ಹುಡುಗ ಬರ್ತಾನೆ. ಬಂದ್ಬಿಟ್ಟು ಅವನು ಎದ್ದು ನಿಂತು ಬರ್ತಾನೆ, ಸರ್ ಕ್ಷಮಿಸ್ಬಿಡಿ, ನಾನೇ ಮಾಡಿದ್ದು ತಪ್ಪು, ಇನ್ನೊಂದ್ಸತಿ ನಾನು ಮಾಡಲ್ಲ ಅಂತ ಹೇಳ್ತಾನೆ. ಆದ್ರೆ ಶಿಕ್ಷಕರು ಏನ್ ಮಾಡ್ತಾರೆ, ಅವನ್ ಮಾತು ಕೇಳೋದೇ ಇಲ್ಲ, ಇಟ್ಕೊಂಡು ಅವನಿಗೆ ಚೆನ್ನಾಗಿ ಹೊಡೆದು ಬಿಡ್ತಾರೆ. ನಿಜ ಹೇಳಿದ್ರು ನೀವು ಈ ತರ ಹೊಡಿತಾ ಇದ್ದೀರಲ್ಲ, ನೀವು ಇದು ತಪ್ಪಲ್ವಾ ಅಂತ ಅವನು ವಾಪಸ್ ಅವರಿಗೆ ಪ್ರಶ್ನೆ ಮಾಡ್ತಾನೆ ಆ ಹುಡುಗ. ಹಾಗಾಗಿ ನಾನ್ ಸತ್ಯನೇ ಹೇಳಿದೀನಿ, ಆದ್ರೂ ನೀವು ಈ ತರ ಹೊಡಿಬಾರ್ದಾಯ್ತು ಅಂತ ಹೇಳಿದ ತಕ್ಷಣ ಅವ್ರಿಗೆ ಇನ್ನೊಂದ್ ಸ್ವಲ್ಪ ಸಿಟ್ಟು ಬಂದ್ಬಿಡುತ್ತೆ ಶಿಕ್ಷಕರಿಗೆ. ಅವ್ರೇನ್ ಮಾಡ್ತಾರೆ, ಮತ್ತೆ ಇನ್ನೊಂದ್ ಸ್ವಲ್ಪ ಅವನಿಗೆ ಹೊಡೆದು ಬಿಡ್ತಾರೆ. ಅವನಿಗೆ ಏನಾಗುತ್ತೆ, ಒಂಥರ ಬಹಳ ಹಿಂಸೆ ಆಗ್ಬಿಡುತ್ತೆ. ಎಲ್ಲರ ಮುಂದೆ ನನಗೆ ಎಷ್ಟು ಹೇಳಿದ್ರು ನನಗೆ ಬಿಡ್ಲಿಲ್ಲ, ಇವ್ರು ಎಷ್ಟು ಹೊಡೆದು ಬಿಟ್ರಲ್ಲ ಅಂತ ಅವನಿಗೆ ಆ ಒಳಗಡೆ ಆ ಘಟನೆ ಅವನ ಮೇಲೆ ಒಂದು ಗಾಢವಾಗಿ ಪ್ರಭಾವ ಬೀರ್ಬಿಡುತ್ತೆ. ಏನಾಗುತ್ತೆ ಅಂದ್ರೆ, ಹಿಂದಿನಿಂದ ಏನೇ ತಪ್ಪು ಮಾಡಿದ್ರು ನಾನು ಯಾರಿಗೂ ಹೇಳ್ಬಾರ್ದು, ಹೇಳಿದ್ರೆ ಇದೇ ಆಗೋದು, ನನಗೆ ಏನೂ ಇದರಿಂದ ಒಳ್ಳೇದು ಸಿಗೋದಿಲ್ಲ, ಇದ್ ನಾವು ನಿಜ ಒಪ್ಕೊಂಡ್ರೆ ಇದೇ ತರನೇ ಆಗೋದು ಅನ್ನೋದು ಅವನಿಗೆ ಆಳವಾಗಿ ಬೇರೂರ್ ಬಿಡುತ್ತೆ. ಅದಕ್ಕೆ ಅವತ್ತೇ ನಿರ್ಧಾರ ಮಾಡ್ಬಿಡ್ತಾನಂತೆ, ಏನಂತ, ಅವನಿಗೆ ಈ ಶಿಕ್ಷಕರನ್ನು ಕ್ಷಮಿಸಕ್ಕೂ ಸಾಧ್ಯ ಆಗಲ್ಲಂತೆ. ಅಷ್ಟು ಆಳವಾಗಿ ಅವ್ರ ಮೇಲೆ ದ್ವೇಷ ಬಂದ್ಬಿಡುತ್ತೆ ಅವನಿಗೆ. ಆ ದಿನದ ನಂತರ ಅವನ ವರ್ತನೆ
ಬದಲಾಗ್ತಾ ಹೋಗುತ್ತಂತೆ. ಅವನು ಜನರನ್ನ ನಂಬ್ತಾನೆ ಇರ್ಲಿಲ್ಲಂತೆ. ಏನ್ ಹೇಳಿದ್ರು ಅಷ್ಟೇ ಜನರು, ನಾವು ಇವ್ರು ನಂಬಿದ್ರೆ ಇವ್ರು ನನಗೆ ಏನಾದ್ರು ಮಾಡ್ತಾರೆ ಪನಿಷ್ಮೆಂಟು. ಅದಕ್ಕೆ ಎಲ್ಲರೂ ಹಾಗೆ ಇರಲ್ಲ. ಆದ್ರೆ ಇವ್ರು ಮಾಡಿದ ಒಬ್ರು ಮಾಡಿದ ಒಂದು ಶಿಕ್ಷಕರು ಮಾಡಿದಂತ ಒಂದು ಅವನು ನಿಜ ಹೇಳಿದ್ರು ಮಾಡಿದ್ದ ಪನಿಷ್ಮೆಂಟಿಗೆ ಅವನ ಮೇಲೆ ಒಂದು ಕೆಟ್ಟ ಪರಿಣಾಮ ಬೀರ್ಬಿಡುತ್ತೆ. ಅವ್ನು ಯಾವ ಜನರು ಏನ್ ಹೇಳಿದ್ರು ನಂಬೋದಿಲ್ಲ. ಆ ತರ ಅವನ ಮೇಲೆ ಪ್ರಭಾವ ಆಗ್ಲಿಕ್ಕೆ ಶುರುವಾಗತ್ತೆ. ಅವನು ಅವರನ್ನ ಕ್ಷಮಿಸಕ್ಕೂ ಅವನಿಗೆ ಆಗಲ್ಲ. ಆ ತರ ಆಗ್ತಾ ಹೋಗುತ್ತೆ. ಅವನಲ್ಲಿ ಏನಾಗುತ್ತೆ ಅಂದ್ರೆ ಬರೀ ನಕಾರಾತ್ಮಕನೇ ತುಂಬಕ್ ಶುರುವಾಗುತ್ತೆ. ಯಾಕಂದ್ರೆ ಯಾರೇ ನೋಡಿದ್ರು ಇವ್ರು ಹಿಂಗೆ, ಇವ್ರಿಗೆ ಹೇಳ್ಬಾರ್ದು, ಇವ್ರು ಹೇಳಿದ್ರೆ ಹಿಂಗೆ ಮಾಡ್ತಾರೆ, ಇವ್ರು ನನಗೆ ಮೋಸ ಮಾಡ್ತಾರೆ, ಈ ತರ ಒಂದು ನಕಾರಾತ್ಮಕ ಅನ್ನೋದು ಅವನಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ. ಕೆಲವು ವರ್ಷಗಳ ನಂತರ ಅವನೇನಾಗ್ತಾನೆ, ಮಾನಸಿಕವಾಗಿ ಅಸ್ವಸ್ಥತೆಯಿಂದ ಬಳಲಕ್ ಶುರು ಆಗ್ಬಿಡ್ತಾನೆ. ಖಿನ್ನತೆ ಆಗ್ಬಿಡುತ್ತೆ. ಯಾರ ಹತ್ರ ಮಾತಾಡಲ್ಲ, ಒಬ್ನೇ ಇರೋದು. ಹೀಗಾಗಿ ಒಂದು ರೋಗಿ ತರ ಆಗ್ಬಿಡ್ತಾನಂತೆ. ಅವನು ಕ್ಷಮಿಸಕ್ಕೂ ಸಾಧ್ಯವಾಗದಂಗೆ ಅವನ ಜೀವನ ಏನಾಗುತ್ತೆ, ಅವನ ಜೀವನ ಬರೀ ದುಃಖದಲ್ಲೇ ಮುಳುಗೋಗ್ಬಿಡುತ್ತೆ. ಅದಕ್ಕೆ ದ್ವೇಷ, ಅಸೂಯೆ ಇತ್ಯಾದಿ ಭಾವನೆಗಳನ್ನು ದೀರ್ಘಕಾಲ ನಾವು ಇಟ್ಕೊಂಡು ವ್ಯಕ್ತಿಯು ತನಗೆ ತಾನೇ ಹಾನಿ ಮಾಡಿಕೊಳ್ತಾನೆ. ಅವನ ಮನಃಶಾಂತಿ ಕದಡ್ತಾ ಹೋಗುತ್ತೆ. ಆದ್ರಿಂದ ಮೊದಲು ನಾವು ತನ್ನನ್ನು ತಾವು ಕ್ಷಮೆಯನ್ನ ಕೇಳ್ಕೋಬೇಕು. ನಂತರ ಇತರರನ್ನು ಕ್ಷಮಿಸ್ಬೇಕು. ಹೌದಲ್ವಾ? ನಾವು ಬಂದಿರೋದು ಅದಕ್ಕೆ. ದ್ವೇಷ, ಅಸೂಯನ್ನು ಬಿಡಬೇಕು. ಪ್ರೀತಿಯ ಪಾಠವನ್ನು, ಪ್ರೇಮವನ್ನು ಕೊಡಬೇಕು. ಕಣ್ಮುಚ್ಚಿದ್ರೆ ಧ್ಯಾನ ಮಾಡ್ಬೇಕು, ಕಣ್ಬಿಟ್ರೆ ಪ್ರೇಮವನ್ನು ಕೊಡಬೇಕು ಅಂತ ನಮ್ಮ ಪತ್ರಿಜಿಯವರು ತಿಳಿಸ್ಕೊಟ್ಟಿದ್ದಾರೆ. ನಾವು ದ್ವೇಷವನ್ನು ಬಿಡಬೇಕು. ಅವಾಗ್ಲೇ ಪ್ರೀತಿಯನ್ನು ಕಲಿಬೇಕು. ಹಂಚೋದನ್ನ ಕಲಿಬೇಕು. ಪ್ರೀತಿಯನ್ನು ಹಂಚೋದು ಕಲಿಬೇಕು. ಹೆಚ್ಚೆಚ್ಚು ಕೊಡುವುದನ್ನು ಕಲಿಬೇಕು. ನಾವು ಬೇರೆಯವರಿಗೆ ದುಃಖದಲ್ಲಿದ್ದವರಿಗೆ ಒಂದು ಸಾಂತ್ವನವನ್ನು ಮಾಡೋದನ್ನ ಕಲಿಬೇಕು. ಎಷ್ಟೊಂದು ಪಾಠ ಇದಾವೆ. ಇವನ್ನೆಲ್ಲ ಕಲ್ತ್ಕೊಂಡ್ ಬರಕ್ಕೆ ನಮಗೆ ಭಗವಂತ ಇಲ್ಲಿ ಕಳಿಸಿದ್ದಾರೆ. ಅದನ್ನ ಬಿಟ್ಬಿಟ್ಟು ನಾವು ಈ ಮಾಯ ಒಳಗೆ ಸಿಲ್ಕೊಂಡು ಅದೇ ಊಟ ಮಾಡದೆ, ಟಿವಿ ನೋಡದೆ, ಅವ್ರ ಬಗ್ಗೆ ಮಾತಾಡದೆ, ಇವ್ರ ಬಗ್ಗೆ ಮಾತಾಡದೆ, ಇದೇನು ಬಂದಿದೀವಿ ಅನ್ನೋದೇ ಮರೆತ್ಬಿಟ್ಟು ಬೇಡದ್ದೆಲ್ಲ ನಾವು ಹಾಕೊಂಡು ಕರ್ಮಗಳ ಗಂಟನ್ನ ರೈ ಮಾಡ್ಕೊಂಡು ಒಂದು ದಿನ ಬಾಡಿ ವೆಕೆಟ್ ಮಾಡ್ಕೊಂಡು ಹೋಗೋದು, ಮತ್ತೆ ಅಲ್ಲಿ ತಪ್ಪಿನ ಅರಿವಾಗೋದು, ಮತ್ತೆ ಒಂದು ಶರೀರ ತಗೊಂಡು ಮತ್ತೆ ಒಂದು ಜನ್ಮ ತಗೊಂಡು ಮತ್ತೆ ಭೂಮಿಗೆ ಬರ್ಬೇಕು. 1000 ವರ್ಷಗಳ ತಪಸ್ಸು ಮಾಡ್ಬೇಕು ಈ ಶರೀರ ಸಿಗಕ್ಕೆ. ಅದಕ್ಕೆ ಈ ದ್ವೇಷ, ಅಸೂಯೆಗಳನ್ನ ನಾವು ಬಿಡೋದನ್ನ ಕಲಿಬೇಕು. ಕ್ಷಮಾ ಸಾಧನ ಧ್ಯಾನದಲ್ಲಿ ನಾವು ನಮ್ಮ ಮನಸ್ಸಿನಲ್ಲಿ ಇಂದಿನ ಎಲ್ಲ ಘಟನೆಗಳನ್ನು ಪುನರಾವರ್ತಿಸುವ ಮೂಲಕ ಅದರ ಮೇಲೆ ನಾವು ಕೆಲಸ ಮಾಡಬೇಕು. ಈ ಧ್ಯಾನಕ್ಕೆ 3 ಹಂತ ಇದೆ ಮಾಸ್ಟರ್ಸ್. 3 ರೀತಿಯಲ್ಲಿ ನಾವು ಕ್ಷಮೆಯನ್ನು ಕೇಳೋದು. ಮೊದಲ ಹಂತದಲ್ಲಿ ಏನಪ್ಪಾ ಅಂದ್ರೆ, ಹಿಂದೆ ಒಂದು ಸಂಭವಿಸಿದ ಅಂದ್ರೆ ಯಾವಾಗ್ಲೂ ತೊಂದರೆ ಕೊಡುವ ಕೆಲವು ಘಟನೆಗಳನ್ನು ನೀವು ನೆನಪಿಸ್ಕೊಂತಾ ಇರ್ತೀರ. ಒಂದೊಂದು ಘಟನೆಗಳು ಹಾಗೆ ಮರೆಯಕ್ಕೆ ಆಗಲ್ಲ. ಎಷ್ಟು ನಾವು ಮರಿತೀವಿ ಅಂದ್ರೂ ಆ ಧ್ಯಾನ ಕೂತಾಗ ಅದೇ ನೆನಪು ಬರುತ್ತೆ. ಇಲ್ಲ ಯಾವುದೋ ಒಂದು ಟೈಮಲ್ಲಿ, ರಾತ್ರಿ ಟೈಮಲ್ಲಿ ನೆನಪು ಬಂದ್ಬಿಟ್ರೆ ನಿದ್ದೆನೂ ಬರೋದಿಲ್ಲ, ನಮಗೆ ಮನಸ್ಸಿಗೂ ನೆಮ್ಮದಿ ಇರೋದಿಲ್ಲ. ಅಂತ ಒಂದು ಘಟನೆಗಳನ್ನ ಹೇಗೆ ನಾವು ಧ್ಯಾನದಲ್ಲಿ ಕ್ಷಮೆ ಕೇಳೋದು, ಇದು ಮೊದಲನೇ ಹಂತ. ಎರಡನೇ ಹಂತ ಏನಪ್ಪಾ ಅಂದ್ರೆ, ಹಿಂದೆ ಯಾವ ಕ್ರಿಯೆಗಳು ನಡೆದಿದೆಯೋ ಅವು ಕಾಲದ ತಿಳುವಳಿಕೆಯ ಅನುಗುಣವಾಗಿ ಆಗಿರುತ್ತೆ. ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ನಿಮ್ಮಿಂದ ಅಥವಾ ಜನರಿಂದ ಹೊರಬಂದ ಒಂದು ಪ್ರತಿಕ್ರಿಯೆಯ ಸಮಯದಲ್ಲಿ ತಿಳುವಳಿಕೆಯ ಮೇಲೆ ಆಧಾರಿತವಾಗಿ ಹೊರಬಂದಿದೆ. ಆದ್ದರಿಂದ ಇತರರನ್ನು ಅಥವಾ ನಿಮ್ಮನ್ನು ದೂಷಣೆ ಮಾಡ್ಕೋಬೇಡ್ರಿ. ಅಂದ್ರೆ ಹಿಂದೆ ನಮ್ಮ ಜೀವನದಲ್ಲಿ ನಡೆದಿರುವಂತಹ ಕ್ರಿಯೆಗಳು, ಒಂದು ಕೆಲಸಗಳು, ಒಂದು ಕಾಲದ ತಿಳುವಳಿಕೆಗೆ ಅನುಗುಣವಾಗಿ ಅವು ಆಗಿರುತ್ತೆ. ಅವರ ತಿಳುವಳಿಕೆಯಿಂದಲೋ ನಮ್ಮ ಅಜ್ಞಾನದಿಂದಲೋ ನಡೆದೋಗಿರುತ್ತೆ. ಅದನ್ನ ಅದಕ್ಕೂ ಆಗಿದೆ, ಅದನ್ನ ಬಿಟ್ಬಿಡಿ. ಅದನ್ನ ಮತ್ತೆ ನಿಮ್ಮಿಂದ ನಾರ ಆಗಿರ್ಬೋದು ಅಥವಾ ನಮ್ಮಿಂದ ನಾರ ಆಗಿರ್ಬೋದು, ಅದರಿಂದ ಬೇರೆಯವರಿಂದ ಒಂದು ಬಂದಿರುವಂತಹ ಪ್ರತಿಕ್ರಿಯೆ ಆ ಸಮಯದಲ್ಲಿ ನಮ್ಮ ತಿಳುವಳಿಕೆಗೆ ಏನ್ ಆಧಾರಿತ ಆಗಿರುತ್ತೋ ಅದ್ರ ಮೇಲೆ ನಾವು ಮಾತಾಡಿರ್ತೀವಿ. ವಾಣಿಯಿಂದ, ಒಳಗಡೆಯಿಂದ, ಯೋಚನೆಯಿಂದ, ಮನಸ್ಸಿನಿಂದ ಬೈಕೊಂಡ್ರು ಒಂದು ಕರ್ಮವಾಗಿ ಏರ್ಪಾಡಾಗುತ್ತೆ ಅಂದಾಗ ನಾವು ಆ ತರ ಮಾತಾಡ್ಕೊಂಡಿರ್ತೀವಿ. ಯಾಕಂದ್ರೆ ಮನುಷ್ಯ ಹುಟ್ಟುಗುಣ ಅದು, ನಮಗೆ ಗೊತ್ತಿಲ್ಲ. ಪ್ರತಿ ಜನ್ಮದಲ್ಲೂ ಇದೇ ತರ ಬಂದೋಗಿರ್ತೀವಿ. ಈಗ ಜ್ಞಾನ ತಗೊಳ್ತಾ ಇರ್ತೀವಿ. ಇದನ್ನ ಹೆಚ್ಚಿಗೆ ಧ್ಯಾನ ಮಾಡ್ಕೊಂಡು ಹೆಚ್ಚಿಗೆ ಜ್ಞಾನ ಪಡ್ಕೊಂಡಾಗ ನೆಕ್ಸ್ಟ್ ಜನ್ಮದಲ್ಲಿ ನಮಗೆ ಈ ಏನು ಜ್ಞಾನ ಪಡ್ಕೊಂಡಿರ್ತೀವಲ್ಲ ಅದು ಕಂಟಿನ್ಯೂ ಆಗಿ ನಾವು ಮತ್ತೆ ಈ ತಪ್ಪುಗಳನ್ನ ಮಾಡದ ನಂತರ ನಾವು ಸಾಧನೆ ಮಾಡ್ಬೇಕು. ಅವಾಗ ಮತ್ತೆ ಮತ್ತೆ ಈ ತರ ದಾರಿಯಲ್ಲಿ ನಾವು ಬರೋಕೆ ಸಾಧ್ಯ ಆಗಲ್ಲ ಮಾಸ್ಟರ್ಸ್. ಅದಕ್ಕೆ ಬೇರೆಯವ್ರನ್ನೂ ನಾವು ದೂಷಿಸೋದು ಬೇಡ, ನಮ್ಮ ಮೇಲೂ ನಾವು ದೂಷಣೆ ಮಾಡ್ಕೊಳೋದು ಬೇಡ ಅಂತ ಹೇಳ್ತಾರೆ ಸರ್ಶಿಜಿ. 3ನೇ ಹಂತ ಏನಪ್ಪಾ ಅಂದ್ರೆ, ನಿಮ್ಮನ್ನು ಮತ್ತು ಇತರರನ್ನು ಸಂಪೂರ್ಣವಾಗಿ ಸ್ವೀಕಾರ ಮಾಡ್ಕೊಳ್ಬೇಕು. ಅದ್ರ ಮೂಲಕ
ನಮ್ಮನ್ನು ಮತ್ತೆ ಇತರರನ್ನು ಪೂರ್ಣ ಹೃದಯದಿಂದ ಕ್ಷಮಿಸೋದು. ಧ್ಯಾನವನ್ನು ಪ್ರಾರಂಭಿಸುವ ಮೊದಲು ಈ 3 ನಿಯಮಗಳು ಹೇಗೆ ಅಂದ್ರೆ, ಇದನ್ನು ಪ್ರಾಮಾಣಿಕವಾಗಿ ಈ ಧ್ಯಾನದಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ಅದನ್ನ ನೀವು ಪ್ರಾಮಾಣಿಕತೆಯಿಂದ ಒಪ್ಕೊಳ್ಳೋದನ್ನ ಕಲಿಬೇಕು. ಅಕಸ್ಮಾತ್ ನಮ್ಮ ಅಹಂಕಾರ ಅನ್ನೋದು ಒಂದ್ ಸ್ವಲ್ಪ ಅಡ್ಡ ಬರುತ್ತೆ. ಧ್ಯಾನದಲ್ಲಿ ಯಾಕೆ ಒದ್ರಿಗೆ ಹೇಳ್ಬೇಕಾದ್ರೆ ನಮಗೆ ಅಹಂಕಾರ ಅಡ್ಡ ಬರುತ್ತೆ. ಒಂದೊಂದ್ಸತಿ ಧ್ಯಾನದಲ್ಲಿ ಕೂತಿರೋಗೂ ಒಪ್ಕೊಳ್ಳೋಕೆ ಸಾಧ್ಯ ಆಗಲ್ಲ. ಆದ್ರೆ ಸರ್ಷಿಜಿ ಏನ್ ಹೇಳ್ತಾರೆ, ಪ್ರಾಮಾಣಿಕತೆ ಅನ್ನೋದು ಬಹಳ ಮುಖ್ಯ. ನಾವು ಅದಕ್ಕೆ ಒಂದು ಪ್ರಾಮಾಣಿಕತೆ ಹೇಗಿರ್ಬೇಕು ಅಂದ್ರೆ, ಧ್ಯಾನದ ಸಮಯದಲ್ಲಿ ಇಂದಿನ ಘಟನೆಗಳನ್ನು ನೆನೆಸಿಕೊಳ್ಳುವಾಗ ತಮ್ಮದೇ ಸ್ವಂತ ಅಥವಾ ಇತರರ ತಪ್ಪುಗಳು ಕಣ್ಮುಂದೆ ಬರುತ್ತೆ. ಆ ತರ ನೆನೆಸ್ಕೊಳ್ಳಿ ಎಂದಾಗ ನಾವು ಮಾಡಿದ ತಪ್ಪುಗಳು, ಅವರು ಮಾಡಿದ ತಪ್ಪುಗಳು ಸಹ ಕಣ್ಮುಂದೆ ಬರುತ್ತೆ. ಆಗ ನಿಮ್ಮೊಂದಿಗೆ ನೀವು ಸತ್ಯವನ್ನೇ ಹೇಳ್ಕೋಬೇಕು. ನಿಜವಾಗ್ಲೂ ತಪ್ಪು ಮಾಡಿದ್ರೆ ಒಪ್ಕೊಳ್ಳೋದನ್ನ ನಾವು ಕಲಿಬೇಕು, ಸ್ವೀಕಾರ ಮಾಡ್ಕೋಬೇಕು. ಸ್ವಂತದೊಂದಿಗೆ ಕಪಟ ಮುಕ್ತರಾಗಿ ಆ ಘಟನೆಗಳನ್ನ ನೆನೆಸ್ಕೊಳ್ತಾ ಏನನ್ನಾದರೂ ಇರುವುದಕ್ಕಿಂತ ಕಡಿಮೆ ಮಾಡಲು ಅಥವಾ ದೊಡ್ಡದಾಗಿ ಮಾಡಲು ಪ್ರಯತ್ನಿಸ್ಬೇಡ್ರಿ. ಅದನ್ನ ದೊಡ್ಡದ್ ಮಾಡಕ್ಕೂ ಹೋಗೋದ್ ಬೇಡ. ನೀವೇನಾದ್ರು ತಪ್ಪು ಮಾಡಿದ್ರೆ ಅಥವಾ ಮಾಡ್ಲೇ ಇಲ್ಲದ್ರೂ ಪರವಾಗಿಲ್ಲ, ಬೇರೆಯವ್ರು ಮಾಡಿದ್ರು ಅದನ್ನ ಸಣ್ಣದಾಗಿ ಮಾಡೋದ್ ಬೇಡ, ದೊಡ್ಡದಾಗಿ ಮಾಡೋದ್ ಬೇಡ. ಏನಾಗಿದೆಯೋ ಅದನ್ನ ಒಪ್ಕೊಳ್ಬೇಕು. ನಡೆದದ್ದನ್ನು ಇದ್ದಂತೆ ಪ್ರಾಮಾಣಿಕವಾಗಿ ನೋಡುವ ಮೂಲಕ ನಿಮ್ಮ ತಪ್ಪನ್ನು ಸಹ ಒಪ್ಪಿಕೊಳ್ಳಿ. ನಿಮ್ಮಲ್ಲಿದ್ದ ಭಾವನೆಗಳನ್ನು ಪ್ರಾಮಾಣಿಕವಾಗಿ ಗುರುತಿಸುವ ಮೂಲಕ ಅವುಗಳನ್ನು ಅಂಗೀಕರಿಸಿ. ಅದೇನೇ ಆಗಿರ್ಲಿ, ಧ್ಯಾನದಲ್ಲಿ ತಪ್ಪು ಮಾಡಿದ್ದೇ ಆಗಿದ್ರೆ, ಯಾಕಂದ್ರೆ ಇಲ್ಲೇ ಕ್ಷಮಿಸ್ಕೊಂಡು ಶುದ್ಧವಾಗಿ ಹೋದ್ರೆ 100% ಮಾರ್ಕ್ಸು. ಇಲ್ಲ ನಾನು ಕ್ಷಮಿಸೋದೇ ಇಲ್ಲ ಅಂತಂದ್ರೆ ಏನಾಗುತ್ತೆ, ಮೇಲಂತೂ ಭಗವಂತನ ಇದ್ರಿಗಂತೂ ಎಲ್ಲ ಓಪನ್ ಆಗುತ್ತಾ, ಆಕಾಶಕ್ಕೆ ರೆಕಾರ್ಡ್ ಆಗಿರುತ್ತೆ. ಬಟನ್ ಅದ್ಮಿದ ತಕ್ಷಣ ಹುಟ್ಟದಾಗಿಂದ ಬಾಡಿ ವೆಕೆಟ್ ಆಗೋದವರೆಗೂ ಏನೇನ್ ಮಾಡಿದೀಯ ಅನ್ನೋದೆಲ್ಲ ಗೊತ್ತಾಗುತ್ತೆ. ಗೊತ್ತಾದ್ಮೇಲೆ ಏನಾಗುತ್ತೆ, ಮತ್ತು ಇಂತಿಂತ ತಪ್ಪು ಮಾಡಿದೀಯ ಅನ್ನೋದು, ಹೋಗು ನೀನ್ ಇಂಥ ಪನಿಷ್ಮೆಂಟ್ಗಳನ್ನ ಭೂಮಿಗೆ ಹೋಗ್ಬೇಕು, ಮತ್ತೆ ತಗೋಬೇಕು, ಅಲ್ಲೇ ಆಗುವಂತ ಪನಿಷ್ಮೆಂಟ್ಗಳನ್ನು ತಗೋಬೇಕು. ಇಷ್ಟೊಂದು ಮಾಡ್ಕೊಳ್ಳೋದು ಬೇಡ ಅಲ್ವಾ? ಅದಕ್ಕೆ ಇಲ್ಲೇ ಕೇಳ್ಕೊಂಡ್ರೆ ತೊಂದರೆ ಇಲ್ಲ ಮಾಸ್ಟರ್ಸ್. ಅದಕ್ಕೆ ಏನೇ ಆದ್ರೂ ಅದನ್ನ ಒಪ್ಕೊಂಡು ಅದ ಕ್ಷಮೆಯನ್ನ ಕೇಳ್ಕೊಳ್ಳೋಣ, ಒಪ್ಕೊಳ್ಳೋಣ ಅಂತ ಹೇಳ್ತಿದ್ದಾರೆ. 2ನೇ ಪಾಯಿಂಟ್, ಸಾಹಸ, ಧೈರ್ಯ ಅಂತ ಕೆಲವು ಘಟನೆಗಳು ನಿಮ್ಮ ಮುಂದೆ ಬರುತ್ತವೆ. ಯಾವುದನ್ನು ನೀವು ಯೋಚಿಸಲು ಸಹ ಬಯಸುವುದಿಲ್ಲ, ಏಕೆಂದರೆ ನೀವು ಅವುಗಳಿಂದ ಉಂಟಾಗುವ ನಕಾರಾತ್ಮಕ ಭಾವನೆಗಳಿಂದ ತಪ್ಪಿಸಿಕೊಳ್ಳಲು ಬಯಸ್ತೀರಿ. ಈ ಧ್ಯಾನದಲ್ಲಿ ನೀವು ಅಂತ ಘಟನೆಗಳನ್ನು ಸಂಪೂರ್ಣವಾಗಿ ಧೈರ್ಯದಿಂದ ನೋಡಬೇಕು ಅಲ್ವಾ? ಸಾಹಸ, ಧೈರ್ಯ ಬಹಳ ಮುಖ್ಯ ನಮಗೆ. ಯಾಕಂದ್ರೆ ಧೈರ್ಯ ಇದ್ರೆ ಮಾತ್ರ ಇವನ್ನೆಲ್ಲ ನಾವು ಒಪ್ಕೊಳಕ್ ಸಾಧ್ಯ ಆಗುತ್ತೆ. ಧೈರ್ಯದಿಂದ ನಾವು ಒಪ್ಕೋಬೇಕು, ಅದು ಬಹಳ ಮುಖ್ಯ. ನಾವು ಅದನ್ನೇ ಕಲಿಯಕ್ ಬಂದಿರೋದು. ಆ ಪಾಠವನ್ನ ಯಾವುದೇ ಒಂದು ಒಳ್ಳೆ ಕೆಲಸ ಮಾಡ್ಬೇಕಾದ್ರೆ ಮುನ್ನುಗ್ಗಿದ್ರೆ ಭಗವಂತ ಸಾಥ್ ಕೊಡ್ತಾರೆ, ಗುರು ಸಾಥ್ ಕೊಡ್ತಾರೆ. ಅದಕ್ಕೆ ಗುರುಗಳನ್ನ ನೆನೆಸ್ಕೊಳ್ರಿ. ನಮ್ಮ ಪತ್ರಿಜಿ ಗುರುಗಳನ್ನ ನೆನೆಸ್ಕೊಳ್ಳೋಣ. ಆ ಧ್ಯಾನದಲ್ಲಿ ನೆನೆಸ್ಕೊಂಡು ಏನೇ ಆಗಿದ್ರು ನಾವು ಧೈರ್ಯದಿಂದ ಒಪ್ಕೊಳ್ತೀನಿ. ಎಂಥ ಘಟನೆನೇ ಆಗಿರ್ಲಿ ಅದನ್ನ ನಾನು ಸ್ವೀಕಾರ ಮಾಡ್ತೀನಿ ಅನ್ನೋ ಒಂದು ಧೈರ್ಯವನ್ನ ನಾವು ಮಾಡ್ಕೋಬೇಕು. 3ನೇದು, ಸ್ಪಷ್ಟತೆ. ಧ್ಯಾನದ ಸಮಯದಲ್ಲಿ ಘಟನೆಯ ಪ್ರತಿಯೊಂದು ಅಂಶವನ್ನು ಸ್ಪಷ್ಟವಾಗಿ ನೋಡಿ. ಇದರಿಂದ ನೀವು ಕ್ಷಮಿಸಲು ತುಂಬಾ ಸುಲಭ ಆಗತ್ತೆ. ಧ್ಯಾನದ ಸಮಯದಲ್ಲಿ ಘಟನೆಯನ್ನ, ನೀವು ಮಾಡಿರುವಂತ ತಪ್ಪುಗಳಾಗಿರ್ಬೋದು, ಒಂದು ಬೇರೆಯವರು ಮಾಡಿದ ತಪ್ಪುಗಳಾಗಿರ್ಬೋದು, ಅಂಶವನ್ನ ಸ್ಪಷ್ಟವಾಗಿ ನೀವು ನೋಡ್ಬೇಕಂತೆ. ಅವಾಗ ಬೇರೆಯವ್ರನ್ನ ಕ್ಷಮಿಸಕ್ಕೆ ತುಂಬಾ ಸುಲಭ ಆಗತ್ತೆ, ನಿಮ್ಮನ್ನ ಕ್ಷಮಿಸ್ಕೊಳ್ಳೋಕೆ ತುಂಬಾ ಸುಲಭ ಆಗತ್ತೆ. ಆಮೇಲೆ ಸರ್ಷಿಜಿ ಏನ್ ಹೇಳ್ತಾರೆ ಅಂದ್ರೆ, ಯಾರನ್ನ ನೀವು ಕ್ಷಮೆ ಕೇಳ್ತಾ ಇದ್ದೀರಾ ನಾವು ಭಗವಂತನ ಹತ್ರ ಕ್ಷಮೆ ಕೇಳ್ತಾ ಇದ್ದೀರಾ. ವ್ಯಕ್ತಿ ಒಳಗಡೆ ಒಂದು ಶಕ್ತಿ ಇದೆ ಅನ್ನೋದನ್ನ ಮರೆಯೋದ್ ಬೇಡ. ನಾವು ಅಹಂಕಾರ ಅಡ್ಡ ಬರುತ್ತೆ ಎಂದಾಗ ನಾವು ಅಲ್ಲಿ ಭಗವಂತನನ್ನ ನಾವು ಕ್ಷಮೆ ಕೇಳ್ತಾ ಇರ್ತೀವಿ ಅಲ್ವಾ? ಅದಕ್ಕೋಸ್ಕರ ಈ ಧ್ಯಾನದ ಸಮಯದಲ್ಲಿ ನಾವು ಕ್ಷಮೆ ಕೇಳ್ಬೇಕಾದ್ರೆ ಹಿಂಜರಿಯದೇ ಬೇಡ ಮಾಸ್ಟರ್ಸ್. ನಾವು ನಮ್ಮ ಮೂಲ ಗುರಿ ಮುಟ್ಬೇಕು, ಗುರಿ ಕಡೆ ಗಮನ ಇರ್ಲಿ. ಅಹಂಕಾರ ಎಲ್ಲ ಅಡ್ಡ ಬಡಿಸ್ಕೊಳ್ಳೋದು ಬೇಡ. ನಾವು ಇಲ್ಲಿ ಯಾಕೆ ಬಂದಿದೀವಿ, ನಾವು ಪಾಠ ಕಲಿಯಕ್ ಬಂದಿದೀವಿ ಅಂತ ನೆನ್ಪಿಟ್ಕೊಂಡು ಏನೇನ್ ಮಾಡಿದ್ವಿ, ಮಾಡ್ಲಿಲ್ಲದ್ರು ಅಕಸ್ಮಾತ್ ನೆನೆಸ್ಕೊಂಡು, ಅಕಸ್ಮಾತ್ ತಪ್ಪಿಲ್ಲಿದ್ರು ಪರವಾಗಿಲ್ಲ, ನಾನು ಶುದ್ಧ ಆಗ್ಬೇಕು, ಭಗವಂತನ ಹೃದಯದೊಳಗೆ ಹೋಗ್ಬೇಕು ಅಂದ್ರೆ ನಾವೇನ್ ಮಾಡ್ಬೇಕು, ಒಪ್ಕೊಂತ ಹೋಗ್ಬೇಕು, ಸ್ವೀಕಾರ ಮಾಡ್ತಾ ಹೋಗ್ಬೇಕು. ಅದಕ್ಕೆ ನಾವೀಗ ಒಂದು ಧ್ಯಾನವನ್ನು ಪ್ರಾರಂಭ ಮಾಡೋಣ ಮಾಸ್ಟರ್ಸ್. ಪ್ರಾರಂಭ ಮಾಡೋಕ್ಕಿಂತ ಮುಂಚೆ 3 ಹಂತದಲ್ಲಿ ಧ್ಯಾನವನ್ನು ನಾವು ಮಾಡಕ್ಕೆ ಪ್ರಾರಂಭ ಮಾಡೋದಾಗತ್ತೆ. ಈಗ ಮೊದಲನೆಯದು ನಾವು ಇತರರನ್ನು ಕ್ಷಮಿಸುವುದು. 2ನೇಯದು ತನ್ನನ್ನು ತಾನು ಕ್ಷಮಿಸಿಕೊಳ್ಳೋದು. 3ನೇದು ಇತರರಿಂದ ಕ್ಷಮೆ ಕೇಳುವುದು. ಈ 3 ಹಂತಗಳಲ್ಲಿ ಸಾಧನಾ ಧ್ಯಾನ ಪ್ರಾರಂಭ ಆಗುತ್ತೆ ಮಾಸ್ಟರ್ಸ್. ಇಲ್ಲಿ
ನಾವು ಮೊದಲನೇ ಹಂತ. ಈಗ ನೀವು ಸ್ಥಿರ ಸುಖ ಆಸನವನ್ನು ಬಳಸ್ಕೊಳ್ಳೋಣ ಮಾಸ್ಟರ್ಸ್. ಇದಕ್ಕೆ ಮುಂಚೆ ಒಂದು ಉದಾಹರಣೆ ಹೇಳ್ತೀನಿ. ಇದೇ ಕ್ಲಾಸ್ನ ನಾನು ಇನ್ನೊಂದು ಸಾರಿ ನಮ್ಮ ಪುಷ್ಪ ಮೋಹನಮ್ಮನ ಕ್ಲಾಸು ಅವ್ರು ಇರ್ಲಿಲ್ಲ, ನಮಗೆ ಒಂದು ವೀಕು ನನಗೆ ಕ್ಲಾಸ್ ಮಾಡ್ಲಿಕ್ಕೆ ಕೊಟ್ಟಿದ್ರು. ಈ ಒಂದು ಕ್ಷಮಾ ಸಾಧನೆ ಬಗ್ಗೆ ಅವರಿಗೆ ಕ್ಲಾಸ್ ಹೇಳ್ತಾ ಹೋದಾಗ ಒಬ್ರು ಮೇಡಮ್ ಹಂಗೆ ಕ್ವಶನ್ ಕೇಳಿದ್ರು. ಮೇಡಮ್, ಎದುರುಗಡೆ ಮನೆ ನಮ್ಮನೆ, ಈಗ ಅಪಾರ್ಟ್ಮೆಂಟ್ ಅಲ್ಲಿ ನಾವಿದ್ದೀವಿ. ಎದುರುಗಡೆ ಮನೆಯವರು ಅಕ್ಲೆಲ್ಲ ತಗೊಂಡ್ ಬಂದು ಕಸನೆಲ್ಲ ತಗೊಂಡ್ಬಂದು ನಮ್ಮನೆಗೆ ದಬ್ತಾರೆ, ಡಸ್ಟ್ಬಿನ್ ತಗೊಂಡ್ಬಂದು ಇಲ್ಲೇ ಇಡ್ತಾರೆ, ಎಷ್ಟು ಹೇಳಿದ್ರು ಕೇಳೋದಿಲ್ಲ ಅಂತ. ಅದಕ್ಕೆ ನಾನು ಹೇಳ್ದೆ, ಇಲ್ಲ, ಹೋದ ಜನ್ಮದಲ್ಲಿ ನೀವು ಅದೇ ತರ ಮಾಡಿದೀರಾ, ಅದಕ್ಕೆ ಅವ್ರು ಇಡ್ತಾ ಇದ್ದಾರೆ. ನೀವು ಒಂದು 5-6 ಡೇಸು ಪ್ರತಿದಿನ ಕೇಳಿ, ಹೋದ ಜನ್ಮದಲ್ಲಿ ನಾನ್ ಮಾಡಿದೀನಿ, ಅಜ್ಞಾನದಲ್ಲಿ ಮಾಡಿದ್ದೀನಿ, ದಯವಿಟ್ಟು ನನ್ನನ್ನು ಕ್ಷಮಿಸಿ ಪ್ಲೀಸ್. ಇನ್ನೊಂದ್ಸತಿ ನಾನು ಹಾಗೆ ಮಾಡಲ್ಲ, ಅವಾಗಂತೂ ಗೊತ್ತಿರ್ಲಿಲ್ಲ ಮಾಡಿದೀನಿ, ಈಗ ಗೊತ್ತಾಗಿದೆ, ಇನ್ಮೇಲೆ ಹಾಗೂ ನಾನು ಆತರ ಕೆಟ್ಟದಾಗಿ ಕಸ ಹಾಕೋದಾಗ್ಲಿ, ಈ ತರ ಆಗೋದಾಗ್ಲಿ, ಬೇರೆಯವ್ರಿಗೆ ತೊಂದರೆ ಕೊಡೋದಾಗ್ಲಿ ನಾನು ಮಾಡೋದಿಲ್ಲ ಅಂತ ಅವರು ಕೇಳ್ಕೊಂಡು 1 ವೀಕು, ಇದೇ 1 ವೀಕ್ ತಗೊಂಡಿದ್ದು, 10 ಡೇಸ್ ಮಂತ್ವರೆಗೂ ನಡೀತಿತ್ತು ಕ್ಷಮಾ ಸಾಧನದು. ತುಂಬಾ ದೊಡ್ಡ ಪುಸ್ತಕ ಇದು. ನಡೆಯುವಾಗ 1 ವೀಕಲ್ಲಿ ಅವರೇ ಬಂದು ಹೇಳಿದ್ರು, ಮೇಡಮ್ ನಾನು 5 ಡೇಸ್ ಕೇಳ್ಕೊಂಡಿದ್ದು, ಈಗ ಅವ್ರು ಡಸ್ಟ್ಬಿನ್ ಇಡ್ತಾನೆ ಇಲ್ಲ, ಅವರು ಫುಲ್ಲು ಈಗ ನಾನು ಹೇಳದೆ ಬೇಡ, ನಾನು ಬರೀ ಧ್ಯಾನದಲ್ಲಿ ಕೇಳ್ಕೊಂಡಿದ್ದಕ್ಕೆ ಅವ್ರು ಕಸನೂ ದಬ್ತಾ ಇಲ್ಲ, ಡಸ್ಟ್ಬಿನ್ನು ಇಡ್ತಾ ಇಲ್ಲ. ನಿಜವಾಗ್ಲೂ ಮೇಡಮ್ ಗ್ರೇಟ್, ಇದು ಎಷ್ಟೊಂದು ಪವರ್ ಇದೆ ಮೇಡಮ್ ಅಂತ ಹೇಳಿ ನನಗೆ ಥ್ಯಾಂಕ್ಸ್ ಹೇಳಿದ್ರು ಅವರು. ಅದಕ್ಕೆ ಈ ಕ್ಷಮಾ ಸಾಧನ ಧ್ಯಾನದಲ್ಲಿ ಅಷ್ಟೊಂದು ಶಕ್ತಿ ಇದೆ. ಅದಕ್ಕೆ ಇದನ್ನ ನಾವು ಇವಾಗ್ಲೇ ಇದನ್ನು ಕಲ್ತ್ಕೊಂಡು ಇದನ್ನ ಪ್ರತಿದಿನ ಮಾಡ್ಕೊಂಡು ಮತ್ತೆ ನಾವು ತಪ್ಪುಗಳನ್ನು ಮಾಡೋದು ಬೇಡ ಅಷ್ಟೇ. ಯಾಕಂದ್ರೆ ಅದನ್ನ ತಿದ್ದುತ್ತಾ ಹೋಗ್ಬೇಕು, ಅನುಷ್ಠಾನಕ್ಕೆ ತಗೊಂಡು ನಾವು ಬದಲಾವಣೆ ಆಗ್ತಾ ಹೋಗ್ಬೇಕು ಅಲ್ವಾ. ಅದಕ್ಕೆ ಈಗ ಮೊದಲನೇದು, ಇತರರನ್ನು ಕ್ಷಮಿಸುವ ಒಂದು ಧ್ಯಾನವನ್ನು ಮಾಡೋಣ. ಸ್ಥಿರ ಸುಖ ಆಸನದಲ್ಲಿ ಕುಳಿತುಕೊಳ್ಳಿ. ನಿಮಗೆ ಆರಾಮವಾಗಿ, ಹೇಗೆ ಕೆಳಗಡೆ ಕುತ್ಕೊಳ್ಳೋರು ಕೆಳಗಡೆ ಕುತ್ಕೊಳ್ಬಹುದು, ಸೋಫಾದ ಮೇಲೆ ಕುತ್ಕೊಳ್ಳೋರು ಸೋಫಾದ ಮೇಲೆ ಕುತ್ಕೊಳ್ಬಹುದು. ನಿಮ್ಮ ಬೆನ್ನನ್ನು ನೇರವಾಗಿರಿಸಿ, ಸ್ಪೆಕ್ಟ್ ಇದ್ರೆ ತೆಗೆದ್ಬಿಡಿ, ಕಣ್ಣನ್ನ ನಿಧಾನವಾಗಿ ಮುಚ್ಚಿ 1-2-3 ಬಾರಿ ದೀರ್ಘವಾದ ಉಸಿರನ್ನು ತಗೊಳ್ಳೋದು, ಉಸಿರನ್ನು ಬಿಡೋದು ಮಾಡೋಣ ಮಾಸ್ಟರ್ಸ್. ಮಾಸ್ಟರ್ಸ್, ಕಣ್ಣನ್ನು ಯಾರು ಬಿಡಬೇಡಿ. ಮೊದಲು ನಿಮ್ಮ ಎತ್ತ ತಂದೆ ತಾಯಿಗಳನ್ನು ನಿಮ್ಮ ಕಣ್ಣು ಮುಂದೆ ತಂದುಕೊಳ್ಳಿ ಮಾಸ್ಟರ್ಸ್. ನಮ್ಮ ಜನ್ಮಕ್ಕೆ ಕಾರಣಕರ್ತರಾದ ನಮ್ಮ ತಂದೆ ತಾಯಿಗಳನ್ನ ಕಣ್ಣು ಮುಂದೆ ತಂದುಕೊಳ್ಳೋಣ. ನಿಮ್ಮನ್ನು ನಿಂದಿಸಿದ್ದಾಗಿ ಅಥವಾ ಒಡೆದಿದ್ದಾಗಿ ಘಟನೆಗಳನ್ನು ನೆನಪಿಸ್ಕೊಳ್ಳಿ. ನಿಮಗೆ ಒಳ್ಳೇದಕ್ಕೋಸ್ಕರ ಅವರು ನಿಮಗೆ ಬೈದಿರ್ತಾರೆ, ಒಡೆದಿರ್ತಾರೆ. ಸಂಪೂರ್ಣ ತಿಳುವಳಿಕೆಯ ಕೊರತೆಯಿಂದಾಗಿ ನೀವು ಆ ವಿಷಯಗಳನ್ನು ಸುಲಭವಾಗಿ ತೆಗೆದುಕೊಳ್ಳಲು ಸಾಧ್ಯವಾಗಲ್ಲ. ಅದಕ್ಕೆ ನಿಮ್ಮ ಮನಸ್ಸಿನಲ್ಲಿ ಅವರ ಬಗ್ಗೆ ರೇಖೆಗಳ ಗಂಟುಗಳನ್ನ ರೆಡಿ ಮಾಡ್ಕೊಂಡಿರ್ತೀರಾ. ನಮ್ಮಪ್ಪ ಬೈದ್ರು, ನಮ್ಮಮ್ಮ ಬೈದ್ರು, ಅವ್ರು ಒಡೆದ್ರು, ಹೀಗೆ ತಂದೆ ತಾಯಿಗಳು ಯಾವತ್ತೂ ನಮಗೆ ಬೇಕು ಅಂತ ಯಾರು ಬೈಯಲ್ಲ, ಹೊಡೆಯೋದಿಲ್ಲ. ಅವರು ನಮ್ಮ ಒಳಿತಿಗಾಗಿ ಮಾಡಿರ್ತಾರೆ. ಆದ್ರೂ ನಮ್ಮೊಳಗೆ ಸಿಟ್ಟು, ಕೋಪ ಅನ್ನೋದಿರುತ್ತೆ. ಅವ್ರಿಗೆ ಬೈಕೊಂಡಿರ್ತೀವಿ, ಅದಕ್ಕೆ ಅವ್ರು ಹೊಡೆದಿದ್ದಾರೆ ಅಂತೇಳಿ ಅವ್ರ ಮೇಲೆ ಸಿಟ್ಟಾಗಿರ್ತೀವಿ. ಅದಕ್ಕೆ ಅವರನ್ನ ಕ್ಷಮೆಯನ್ನು ಕೇಳಿ. ನಿಮ್ಮ ಬಗ್ಗೆ ನಾವು ಒಪ್ಪಿಸ್ಕೊಂಡಿದ್ದಕ್ಕೆ ಅಥವಾ ನಿಮ್ಮನ್ನ ಬೈದುಕೊಂಡಿದ್ದಕ್ಕಾದ್ರೂ ಸರಿ, ನಮ್ಮನ್ನ ಗೊತ್ತಿಲ್ಲದೆ ನಾನು ಆ ತಪ್ಪನ ಮಾಡಿದ್ದೀನಿ, ನಿಮ್ಮ ಮೇಲೆ ಕೋಪ ಮಾಡ್ಕೊಂಡಿದ್ದೀನಿ, ನಮ್ಮನ್ನ ಕ್ಷಮಿಸಿ. ಕ್ಷಮಾ ಕ್ಷಮಾ ಮೋಕ್ಷಮ. ಕ್ಷಮೆಗಾಗಿ ನೀವು ಇತರರನ್ನು ಪ್ರಾರ್ಥಿಸಬೇಕು. ನಾನು ನಿಮ್ಮನ್ನ ಪ್ರೀತಿಸ್ತೀನಿ. ನಮ್ಮ ತಂದೆ ತಾಯಿಯನ್ನ ಪ್ರೀತಿಸ್ತೀವಿ, ಜನ್ಮದಾತರು ಅವರು, ನಮ್ಮ ಜೀವನವನ್ನು ತಿಳಿಸಿಕೊಟ್ಟರು. ನಿಮ್ಮನ್ನ ಸ್ವೀಕರಿಸ್ತೀನಿ, ನಾನು ಗೌರವಿಸ್ತೀನಿ, ನಾನು ನಿಮ್ಮನ್ನು ಕ್ಷಮಿಸ್ತೀನಿ, ನೀವು ಸಹ ನನ್ನ ತಪ್ಪುಗಳಿಗೆ ದಯವಿಟ್ಟು ಕ್ಷಮಿಸಿ ಎಂದು
ನಾವು ನಮ್ಮದಲ್ಲಿ ಹೇಳ್ಬೋದು. ಅವ್ರಿಗೆ ಹೇಳ್ಬೇಕು, ನಾನು ಪ್ರೀತಿಸ್ತೀನಿ, ನಿಮ್ಮನ್ನ ಸ್ವೀಕರಿಸ್ತೀನಿ, ನಾನು ಗೌರವಿಸ್ತೀನಿ, ನಾನು ನಿಮ್ಮನ್ನ ಕ್ಷಮಿಸ್ತೀನಿ, ನಾನು ಅಜ್ಞಾನದಿಂದ ನಾನು ನಿಮಗೆ ನಿಮ್ಮ ಬಗ್ಗೆ ಕೆಟ್ಟದಾಗಿ ವರ್ತಿಸಿದ್ದೀನಿ, ನಿಮ್ಮ ಕೆಟ್ಟದಾಗಿ ನೀವು ಬೈದದ್ದಕ್ಕೆ ಕೋಪಗೊಂಡಿದ್ದೇನೆ, ನನ್ನ ತಪ್ಪುಗಳಿಗಾಗಿ ದಯವಿಟ್ಟು ನನ್ನನ್ನು ಕ್ಷಮಿಸಿ, ಕ್ಷಮ ಕ್ಷಮ ಕ್ಷಮ. ಇಲ್ಲಿಯವರೆಗೆ ನಿಮ್ಮ ಪ್ರಯಾಣದಲ್ಲಿ ನಿಮ್ಮೊಂದಿಗೆ ಸಂಭವಿಸಿದಂತ ಇದ್ರ ಜೊತೆಗೆ ನಿಮ್ಮ ಒಡ ಹುಟ್ಟಿದವರನ್ನ, ಸಂಬಂಧಿಕರನ್ನ, ಸ್ನೇಹಿತರನ್ನ, ವೈದ್ಯರನ್ನ, ಶಿಕ್ಷಕರನ್ನ, ಪೊಲೀಸ್ ಅವರನ್ನು, ನೆರೆಹೊರೆಯವರನ್ನ ಮುಂತಾದವರಿಗೆ ಸಂಬಂಧಿಸಿದ ಅಹಿತಕರ ಘಟನೆಗಳನ್ನು ಈಗ ಒಂದೊಂದಾಗಿ ನಿಮ್ಮ ಕಣ್ಣಿನ ಮುಂದೆ ತಗೊಂಡು ಬನ್ನಿ ಮಾಸ್ಟರ್ಸ್. ನಿಮ್ಮ ಅಕ್ಕಪಕ್ಕದವರಾಗಿರ್ಬೋದು, ಒಡ ಹುಟ್ಟಿದವರಾಗಿರ್ಬೋದು, ಸಂಬಂಧಿಕರಾಗಿರ್ಬೋದು, ಸ್ನೇಹಿತರಾಗಿರ್ಬೋದು, ವೈದ್ಯರಾಗಿರ್ಬೋದು, ಶಿಕ್ಷಕರಾಗಿರ್ಬೋದು, ಆಟೋದವರಾಗಿರ್ಬೋದು, ತರಕಾರಿ ತರಕ್ ಹೋದಾಗ, ಹಿಂಗೆ ಪ್ರತಿಯೊಬ್ಬರನ್ನು ನೀವು ನಿಮ್ಮ ಕಣ್ಣಿನ ಮುಂದೆ ನೆನಪಿಸ್ಕೊಂತ ಹೋಗಿ ಒಂದೊಂದೇ. ಆಗ ಅವರು ಏನ್ ಮಾಡಿದ್ರು ಅದು ಅವರ ಅಂದಿನ ಒಂದು ತಿಳುವಳಿಕೆ ಅನುಗುಣವಾಗಿ ಮಾಡಿದ್ದಾರೆ ಎಂಬ ಅರಿವು ನಮ್ಮಲ್ಲಿ ಬರಬೇಕು. ಅವರ ಅರಿವು, ಅವರ ಜ್ಞಾನ ಎಷ್ಟಿರುತ್ತೋ ಆ ಅರಿವಿನಿಂದ ಅವರು ತಪ್ಪುಗಳನ್ನ ಮಾಡಿರ್ತಾರೆ, ಬೈದಿರ್ತಾರೆ, ಕೋಪಗೊಂಡಿರ್ತಾರೆ. ಆದರೆ ಅವರ ಅಂದಿನ ತಿಳುವಳಿಕೆ ಅನುಗುಣವಾಗಿ ಅವರು ಮಾಡಿದ್ರು. ಅದರಿಂದ ನಾನು ಅವರನ್ನೆಲ್ಲ ಸಹ ಕ್ಷಮಾ ಪ್ರಾರ್ಥನೆಯ ಮೂಲಕ ನಿಮ್ಮ ಎತ್ತವರನ್ನ ಹೇಗೆ ಕ್ಷಮಿಸ್ತೀರೋ ಅದೇ ರೀತಿ ಅವರನ್ನ ಕ್ಷಮಿಸ್ಬೇಕು. ನೆರೆಯವರನ್ನೂ ಸಹ ನಿಮ್ಮನ್ನ ಪ್ರೀತಿಸ್ತೀನಿ, ಗೌರವಿಸ್ತೀನಿ, ನಾನು ಕ್ಷಮಿಸ್ತೀನಿ, ನನ್ನನ್ನೂ ಕ್ಷಮಿಸಿ ಅಂತ ಅವರನ್ನೆಲ್ಲರನ್ನೂ ಇದೇ ತರ ನಮ್ಮ ಮನೆ ಮಗುಗೆ ಹೇಗೆ ಬ್ಲೆಸ್ ಮಾಡ್ತೀವೋ, ನಮ್ಮ ತಂದೆ ತಾವರಿಗೆ ಹೇಗೆ ನಾವು ಗೌರವ ಕೊಡ್ತೀವೋ ಅದೇ ತರ ಆತ್ಮಪೂರ್ವಕವಾಗಿ, ಹೃದಯ ಪೂರ್ವಕವಾಗಿ, ಸಂತೋಷವಾಗಿ ಅವರನ್ನ ಕ್ಷಮೆಯನ್ನ ಕೇಳಬೇಕು. ನಿಮ್ಮ ಕಣ್ಣುಗಳನ್ನು ಮುಚ್ಚಿ ಇದನ್ನ ಮಾಡುವುದರಿಂದ ನೀವು ಎಷ್ಟು ಆನಂದವನ್ನು ಅನುಭವಿಸ್ತೀರಾ ಗೊತ್ತಾ? ಯಾಕಂದ್ರೆ ಕ್ಷಮೆ ಕೇಳಿದ ತಕ್ಷಣ ಅಲ್ಲಿ ಏನ್ ಹರ್ಟ್ ಮಾಡಿರ್ತೀರಲ್ಲ, ಅಲ್ಲಿ ಏನಾಗುತ್ತೆ, ಯಾರಿಗಾದ್ರೂ ನೀವು ಒಂದು ವಸ್ತುವನ್ನು ಕೊಟ್ಟಾಗ ಅವರಿಗೆ ಥ್ಯಾಂಕ್ ಯು ಹೇಳಿಲ್ಲ ಅಂದ್ರೆ ಹೇಗೆ ಬೇಜಾರು ಮಾಡ್ಕೊಳ್ತಾರೋ, ಹಂಗೆ ಈಗ ನೀವು ಮಾಡಿದ ತಪ್ಪುಗಳಿಗೆ ಕ್ಷಮೆ ಕೇಳಿದ ತಕ್ಷಣ ಅವ್ರಿಗೆ ಖುಷಿ ಆಗ್ಬಿಡುತ್ತೆ. ತಕ್ಷಣ ಅವರು ಕ್ಷಮೆ ಕೇಳ್ಬಿಡ್ತಾರೆ. ನಿಮ್ಮ ಅರ್ಧ ಹೊರೆ, ಅರ್ಧ ಕಲ್ಮಶ, ಅರ್ಧ ಒತ್ತಡಗಳು ಎಲ್ಲ ಒಂದೊಂದೇ ಕ್ಲೀನ್ ಆಗಕ್ ಶುರುವಾಗುತ್ತೆ. ಒಂಥರ ಒಳಗಡೆ ಆನಂದ ಬರ್ಲಿಕ್ಕೆ ಶುರುವಾಗುತ್ತೆ, ಮನಸ್ಸು ತಿಳಿಯಾಗ್ತಾ ಹೋಗುತ್ತೆ. ಎಲ್ಲರನ್ನು ಕ್ಷಮೆ ಯಾಚಿಸುವುದರಿಂದ ನಿಮ್ಮೊಳಗಿನ ಗಂಟುಗಳು ಒಂದೊಂದಾಗಿ ಬಿಚ್ಕೊಳ್ತಾ ಹೋಗುತ್ತೆ, ಒಳ್ಳೊಳ್ಳೆ ಬಾಗ್ಲು ತೆರ್ಕೊಳ್ತಾ ಹೋಗುತ್ತೆ. ನೀವು ಇಂದಿನ ಒಂದು ಘಟನೆಗಳ ಹೊರೆಯಿಂದ ಮುಕ್ತರಾಗ್ತಾ ಇದ್ದೀರಾ. ನಿಮ್ಮ ಮುಂದಿನ ಜೀವನ ಆ ಹೊರೆಯಿಂದ ಮುಕ್ತವಾಗ್ತಾ ಹೋಗುತ್ತೆ. ಒಂದು ಹೊಸ ಜೀವನ ಶುಭಾರಂಭ ಆಗ್ತಾ ಹೋಗುತ್ತೆ ಮಾಸ್ಟರ್ಸ್. ಇದು ಇತರರನ್ನು ಕ್ಷಮಿಸುವ ಒಂದು ಸಾಧನಾ ಧ್ಯಾನ ವಿಧಾನ ಮಾಸ್ಟರ್ಸ್. ನಮ್ಮ ಹೆತ್ತವರನ್ನ ಹೇಗೆ ಕ್ಷಮಿಸ್ತೀವೋ ಹಾಗೆ ಪ್ರತಿಯೊಬ್ಬರನ್ನು ನಿಮ್ಮ ಕಣ್ಣು ಮುಂದೆ ತಗೊಂಡು ಬಂದು ಅವರಿಗೆ ಇದೇ ತರ ಕ್ಷಮೆನ ಕೇಳಿ. ಇವತ್ತೇ ಈಗಲೇ ಕೇಳ್ಬೇಕು ಅಂತಲ್ಲ, ಅಕಸ್ಮಾತ್ ನಿಮಗೆ ಯಾವಾಗ ನಾಳೆ ಆಗಿರ್ಬೋದು, ನಾಡಿದ್ದಾಗಿರ್ಬೋದು, ಪ್ರತಿದಿನ ನಾವು ನೆನೆಸ್ಕೊಳ್ರಿ. ನೆನೆಸ್ಕೊಂಡಾಗ ಜ್ಞಾಪಕ ಬಂದಾಗೆಲ್ಲ ಅವರಿಗೆ ಅದೇ ತರನೇ ನಾವು ಧ್ಯಾನದ ಮೂಲಕ ಆಗ್ಬೋದು, ಕೆಲಸ ಮಾಡ್ಕೊಂತಾನೆ ಆಗ್ಬೋದು, ನಾವು ಕ್ಷಮೆ ಕೇಳ್ತಾ ಹೋಗ್ಬೇಕು. ಮತ್ತೆ ಅವರನ್ನು ಕ್ಷಮಿಸ್ಬೇಕು, ನಾವು ಅವರನ್ನ ನನ್ನನ್ನ ಕ್ಷಮಿಸಿ ಅಂತ
ಕೇಳ್ಕೋಬೇಕು ಮಾಸ್ಟರ್ಸ್. ಧ್ಯಾನದ 2ನೇ ಚರಣಕ್ಕೆ ಹೋಗೋಣ ಮಾಸ್ಟರ್ಸ್. ಅನೇಕ ಬಾರಿ ನಾವು ಅಂತ ತಪ್ಪುಗಳನ್ನು ಮಾಡ್ತೇವೆ, ಅಥವಾ ಪರ್ಯಾಯವಿಲ್ಲದೆ, ಬೇರೆ ದಾರಿ ಇಲ್ಲದೆ ಕೆಲವು ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾಗತ್ತೆ. ನಂತರ ಮನಸ್ಸಿನಲ್ಲಿ ಅನೇಕ ನಕಾರಾತ್ಮಕ ಆಲೋಚನೆಗಳು ಬೆಳೆಯುತ್ತವೆ. ಅವು ನಮ್ಮನ್ನು ಒಳಗೊಳಗೆ ಟೊಳ್ಳು ಮಾಡುತ್ತವೆ. ಕ್ಷಮೆಯ ಸಾಧನದಿಂದ, ಕ್ಷಮೆಯ ಧ್ಯಾನದಿಂದ ಅಂತ ರೇಖೆಗಳನ್ನು ಸಹ ತೊಡೆದು ಹಾಕಬಹುದು. ನಮಗೆ ಏನಾಗುತ್ತೆ ಅನ್ನೋದು ಅದ್ರದ್ದು ಇದೇ ಇರೋಲ್ಲ. ನಾವೇನ್ ಮಾತಾಡಿದ ತಕ್ಷಣ ಆಗ್ಬಿಡುತ್ತಾ, ಅಂದ ತಕ್ಷಣ ಆಗ್ಬಿಡುತ್ತಾ ಅನ್ನೋ ಒಂದು ಭಯನೇ ಇಲ್ಲ ನಮಗೆ. ಯಾವ ಒಂದು ಪರ್ಯಾಯವೇ ಇಲ್ದಲೆ, ಬೇರೆ ದಾರಿ ಇಲ್ದಲೆ ನಾವು ತಪ್ಪು ನಿರ್ಧಾರಗಳನ್ನ ಮಾಡಿಕೊಂಡು ಮನಸ್ಸಿನಲ್ಲಿ ನಕಾರಾತ್ಮಕ ಆಲೋಚನೆಗಳನ್ನ, ವಿಚಾರಗಳನ್ನ ಬೆಳೆಸ್ಕೊಂತಾನೆ ಇರ್ತೀವಿ, ಹೇಳ್ತಾನೆ ಇರ್ತೀವಿ. ಅದೇನಾಗುತ್ತೆ, ನಮ್ಮೊಳಗೆ ನಮ್ಮನ್ನ ಕೆಳಗಡೆ ತಳ್ತಾನೆ ಇರುತ್ತೆ. ಅದಕ್ಕೆ ಕ್ಷಮಾ ಧ್ಯಾನದಿಂದ ಅಂತ ರೇಖೆಗಳನ್ನ ನಾವು ತೊಡೆದು ಹಾಕ್ಬೋದು. ನಮ್ಮ ಒಳಗೆ ಕಟ್ಟಿಕೊಂಡಿರುವಂತ ಅಪರಾಧಿ ಭಾವನೆ, ಪಾಪ ಪ್ರಜ್ಞೆ, ಕೀಳಿಮೆಯ ಗಂಟುಗಳನ್ನ ತೆಗೆದಾಕ್ತಿವಿ. ಅಲ್ಲಿ ತುಂಬಾ ಶಾಂತವಾಗಿ, ತಿಳಿಯಾಗಿ, ಸ್ವಚ್ಛವಾಗ್ಬಿಡತ್ತೆ. ಧ್ಯಾನದ ಆರಂಭದಲ್ಲಿ ನೀವು ಚಿಕ್ಕವರಿದ್ದಾಗ ನಡೆದ ಘಟನೆಗಳನ್ನ ಪ್ರಸ್ತಾಪನೆ ಮಾಡ್ಕೋಬೇಕು. ನಿಮ್ಮನ್ನ ನೀವು ಕ್ಷಮಿಸ್ಕೊಳ್ಳೋದೀಗ 2ನೇ ಧ್ಯಾನ, ನಿಮ್ಮನ್ನ ನೀವು ಕ್ಷಮಿಸ್ಕೊಳ್ಳೋ ಅಂತದಾಗಿರುತ್ತೆ. ಈಗ ನೀವು ಬಾಲ್ಯದಲ್ಲಿ ಇರುವಂತ ಒಂದು ಮಗುವಿನ ಚಿತ್ರನ ಜ್ಞಾಪಿಸ್ಕೊಳ್ಳಿ. ಈಗ ನೀವು ಇಲ್ಲೇ ಕುಳಿತಿದ್ದೀರಾ, ನೀವೊಂದು ಪುಟ್ಟ ಮಗುವಿನಂತೆ ಒಂದು ಚಿತ್ರವನ್ನ ಕಣ್ಮುಂದೆ ತಗೊಳ್ಳಿ ಮಾಸ್ಟರ್ಸ್. ಮಗು ಅಳ್ತಾ ಇರುವಂತ ಒಂದು ಸನ್ನಿವೇಶ. ನೀವು ಹೋಗಿ ಆ ಮಗುವನ್ನು ತಪ್ಕೊಂಡು ಅದಕ್ಕೆ ಮುತ್ತು ಕೊಡ್ತಾ ಹೇಳ್ಬೇಕು, ನಾನು ನಿನ್ನನ್ನು ತುಂಬಾ ಪ್ರೀತಿಸ್ತೀನಿ. ಆಗಿದ್ದಾಗೋಯ್ತು, ಅದೀಗ ಮುಗಿದೋಗಿದೆ ಕತೆ, ಅದು ಹೋಗ್ಬಿಟ್ಟಿದೆ. ಅದು ಈಗಿನ ಪರಿಸ್ಥಿತಿನೇ ಬೇರೆ, ಆಗಿನ ಪರಿಸ್ಥಿತಿನೇ ಬೇರೆ. ಅದಕ್ಕೆ ಈಗೆಲ್ಲ ಕುಶಲವಾಗಿದೆ, ಕ್ಷೇಮವಾಗಿದೆ ಎಂದು ಹೇಳ್ಬೇಕು. ಆ ಮಗುನ ತಪ್ಕೊಂಡು ಹೇಳ್ಬೇಕು. ನಿಮ್ಮ ಬಾಲ್ಯದ ಮಗುವಿನ ಚಿತ್ರವನ್ನು ಕಣ್ಮುಂದೆ ತಗೊಂಡ್ ಬಂದು ಅದಕ್ಕೆ ಹೇಳ್ಬೇಕು. ಅದು ಅಳ್ತಾ ಇರದೆ ನೀವು ಹೋಗಿ ಅದನ್ನ ತಪ್ಕೊಂಡು ಹೇಳ್ಬೇಕು, ನಾನು ನಿನ್ನ ತುಂಬಾ ಪ್ರೀತಿಸ್ತೀನಿ. ಹಾಕಿದ್ದಾಗೋಯ್ತು, ಅದು ಅವಾಗಿನ ಪರಿಸ್ಥಿತಿ ಆಗಿತ್ತು. ಆದ್ರೆ ಈಗ ಪರಿಸ್ಥಿತಿನೇ ಬೇರೆ ಆಗ್ಬಿಟ್ಟಿದೆ. ಈಗ ಎಲ್ಲ ಕುಶಲ ಆಗಿದೆ, ಎಲ್ಲ ಕ್ಷೇಮ ಆಗಿದೆ ಅಂತ ಹೇಳ್ಕೊಳ್ಬೇಕು ಮಾಸ್ಟರ್ಸ್. ನೀವು ಮಾಡಬಾರದಂತ ಅಂದ್ರೆ ನಿಮ್ಮಿಂದ ನಡೆದು ಹೋದ ವಿಷಯಗಳನ್ನು ಸಹ ನೋಡಿ. ಏನಾದ್ರೂ ನಿಮಗೆ ಆವಾಗ ಆ ಬಾಲ್ಯದಲ್ಲಿ ಆ ಚಿಕ್ಕವರಿದ್ದಾಗ ಏನಾದ್ರೂ ಘಟನೆಗಳು ನಡೆದುಕೊಂಡು ಹೋಗಿದ್ರೆ ಅವನ ನೆನಪಿಸ್ಕೊಳ್ಳಿ. ಏನಾದ್ರೂ ತಿನ್ಬಾರದನ್ನ ತಿಂದಿದ್ದೇ ಆಗಿರ್ಬೋದು, ಕೆಲವು ಚಟಗಳಿಗೆ ಒಳಗಾಗಿದ್ದು, ಸಿಗರೇಟ್, ಮದ್ಯಪಾನ ಆಗಿರ್ಬೋದು, ಅಥವಾ ಇನ್ನೇನು ಮಾಡಬಾರದಾಗಿದ್ದೇನೋ ಅದನ್ನ ಮಾಡಿದ್ರೆ, ಇಂದಿಗೂ ಅವೆಲ್ಲ ನಿಮ್ಮ ಮನಸ್ಸಿನ ಮೇಲೆ ಭಾರವಾಗಿರುತ್ತೆ ಮಾಸ್ಟರ್ಸ್. ನಿಮ್ಮನ್ನು ಆ ಆತ್ಮ ಜ್ಞಾನಿಗೆ ಒಳಗಾಗಿಸುವ ವಿಷಯಗಳು ಇವನ್ನೆಲ್ಲ ನೆನಪಿಸ್ಕೊಳ್ಳಿ ಮತ್ತು ನಿಮಗೆ ನೀವೇ ಇಂದು ಹೇಳಿಕೊಳ್ಳಿ, ನಾನು ನಿನ್ನನ್ನು ಎಲ್ಲದಕ್ಕೂ ಕ್ಷಮಿಸುತ್ತೇನೆ. ನೀನು ಹೇಗೆ ಇದ್ರೂ ಸಮಯದಲ್ಲಿದ್ದ ತಿಳುವಳಿಕೆ ಪ್ರಕಾರ ಆಗಿದೆ, ಆದರೆ ಇಂದು ಹಾಗಿಲ್ಲ. ಆದ್ದರಿಂದ ನಾನು ನಿನ್ನನ್ನು ಸಂಪೂರ್ಣವಾಗಿ ಸ್ವೀಕಾರ ಮಾಡಿಕೊಳ್ಳುತ್ತೇನೆ. ಆ ಬಾಲ್ಯದಲ್ಲಿ ನಾವು ಗೊತ್ತಿಲ್ಲದೇನೆ ಮಾಡಿರುವಂತ ತಪ್ಪುಗಳನ್ನ ನಾವು ನೆನಪಿಸ್ಕೊಂಡು ಅವೆಲ್ಲ ಭಾರವಾಗಿರುತ್ತಂತೆ ನಮ್ಮ ಒಳಗಡೆ. ಅದಕ್ಕೆ ಒಂದು ಆತ್ಮ ಜ್ಞಾನಿಗೂ ಅದು ತೊಂದರೆಯನ್ನು ಕೊಟ್ಟಿರುತ್ತೆ. ಅದಕ್ಕೆ ನಾವು ಅವನ್ನೆಲ್ಲ ನೆನಪಿಸ್ಕೊಂಡು ನಮಗೆ ನಾವೇ ಇಂದು ಹೇಳ್ಕೋಬೇಕು, ಏನಂತ, ನಾನು ನಿನ್ನನ್ನು ಇವುಗಳೆಲ್ಲದಕ್ಕೂ ಕ್ಷಮಿಸಿದ್ದೀನಿ. ನೀನ್ ಹೇಗೆ ಇದ್ರು ಆ ಸಮಯಕ್ಕೆ ತಿಳುವಳಿಕೆ ಪ್ರಕಾರ ಹಾಗೆ ಅದು ನಡ್ಕೊಂಡಿದ್ದೀನಿ, ಆದ್ರೆ ಈಗ ಆಗಿಲ್ಲ, ಈಗ ಬದಲಾವಣೆ ಆಗಿದ್ದೀನಿ. ಆದ್ರಿಂದ ನಾನು ನಿನ್ನನ್ನು ಸಂಪೂರ್ಣವಾಗಿ ಸ್ವೀಕಾರ ಮಾಡ್ತೀನಿ. ತಪ್ಪು ಮಾಡಿಕೊಂಡಿದ್ದ ಬಾಲ್ಯದನ್ನೆಲ್ಲ ಈಗ ನಾವು ತಪ್ಕೊಂಡು
ಅದಕ್ಕೆ ಕ್ಷಮೆಯನ್ನ ನಮ್ಮನ್ನ ನಾವು ಕ್ಷಮಿಸ್ಕೊಳ್ತಾ ಇರೋದು. ಕನ್ನಡಿಯಲ್ಲಿ ನಿಮ್ಮ ಮುಖ ಬಣ್ಣ ಕಪ್ಪು, ಕಣ್ಣು, ಕೂದಲು, ಮೂಗು, ಕಿವಿ ಎತ್ತರ, ಮೈಕಟ್ಟು, ಏನೇ ನ್ಯೂನತೆಗಳಿದ್ರು, ದಪ್ಪ ಸಣ್ಣ, ಹಾಗೆ ಹೀಗೆ ನಮ್ಮನ್ನ ನಾವೇ ಏನೇನೋ ಕೆಟ್ಟದಾಗಿ ಅವ್ರಂಗಿಲ್ಲ ಇವ್ರಂಗಿಲ್ಲ ಅಂತ ನಮ್ಮನ್ನ ನಾವು ಕೆಟ್ಟದಾಗಿ ನಮ್ಮನ್ನ ನಾವು ಬೈಕೊಂಡಿರ್ತೀವಿ ಮಾಸ್ಟರ್ಸ್. ಅದಕ್ಕೆಲ್ಲಾನು ಕ್ಷಮೆ ಕೇಳ್ಬೇಕು. ನಾನು ಹೇಗಿದ್ರು ನನ್ನನ್ನು ಒಪ್ಕೊಳ್ಬೇಕು. ನಾವು ನಮ್ಗೆ ಇದು ಶರೀರ ಸಿಕ್ಕಿರೋದೇ ಒಂದು ಪುಣ್ಯ ಅಲ್ವಾ. ಇದನ್ನ ನಾವು ಬೈಕೊಂಡ್ರೆ ನಮ್ಮ ಯಾವ ಕೆಲಸ ಆಗೋಕ್ ಬಿಡೋದಿಲ್ಲ ಅದು ಅಲ್ವಾ. ಅದಕ್ಕೆ ಅದೇನೇನ್ ನ್ಯೂನತೆಗಳಿರ್ಲಿ ಅದಕ್ಕೆಲ್ಲ ನಾನು ಒಪ್ಕೊಳ್ತೀನಿ, ನಾನು ಪ್ರೀತಿಸ್ತೀನಿ, ನಾನು ಗೌರವಿಸ್ತೀನಿ, ಸಂಪೂರ್ಣವಾಗಿ ನಾನು ನಿನ್ನನ್ನ ಸ್ವೀಕಾರ ಮಾಡ್ತೀನಿ. ನಿಮ್ಮ ದೇಹ ಮತ್ತು ಮುಖವನ್ನು ಪ್ರೀತಿಯಿಂದ ಸ್ಪರ್ಶನೆಯನ್ನು ಮಾಡ್ಕೊಳ್ಳಿ ಮತ್ತು ನಾನು ನಿನ್ನನ್ನು ತುಂಬಾ ಪ್ರೀತಿಸ್ತೀನಿ, ನೀನು ನನ್ನ ಒಂದು ಉತ್ತಮ ಸ್ನೇಹಿತ. ಶರೀರ ಒಂದು ಸ್ನೇಹಿತ ಇದ್ದಾಗ ಅದನ್ನ ಸ್ಪರ್ಶನೆ ಮಾಡಿಕೊಂಡು ಪ್ರೀತಿಯಿಂದ ಅದಕ್ಕೆ ಸ್ಪರ್ಶವನ್ನು ಮಾಡಿ ಮಾಸ್ಟರ್ಸ್. ಇದು ನಿಮ್ಮನ್ನು ನೀವು ಕ್ಷಮೆ ಕೇಳಿಕೊಳ್ಳುವ ಒಂದು ಎರಡನೇ ವಿಧಾನವಾಗಿದೆ. ಮೂರನೆಯ ವಿಧಾನ, ಧ್ಯಾನದ ಮೂರನೆಯ ಒಂದು ಚರಣ, ಇತರರಿಂದ ಕ್ಷಮೆಯನ್ನು ಯಾಚಿಸುವುದು. ಇದನ್ನೂ ಅಷ್ಟೇ, ಇನ್ನೂ ಬಾಲ್ಯದಲ್ಲಿ ಎಷ್ಟೋ ಘಟನೆಗಳು ತಕ್ಷಣ ಯಾವ ನೆನಪಿಗೆ ಬರಲ್ಲ ಮಾಸ್ಟರ್ಸ್. ನಿಮಗೆ ಯಾವಾಗ ನೆನಪಿಗೆ ಬರುತ್ತೋ ಅವಾಗ ಈ ಧ್ಯಾನದಕ್ಕೆ ಕುಳಿತುಕೊಳ್ಳೋ ಮುಂಚೆ ನೀವು ನೆನಪಿಸ್ಕೊಂಡು ಅದನ್ನ ನಾವು ನಮ್ಮನ್ನ ನಾವು ಪ್ರೀತಿಸುತ್ತಾ ಕ್ಷಮೆಯನ್ನ ಕೇಳ್ಕೊಂತ ಹೋದ್ರೆ ಅದೆಲ್ಲ ದತ್ತ ಆಗ್ತಾ ಹೋಗುತ್ತೆ ಮಾಸ್ಟರ್ಸ್. ನಮ್ಮ ಮನಸ್ಸು ಶಾಂತವಾಗುತ್ತೆ, ಹೊರೆಯಿಂದ ನಾವು ನಿವೃತ್ತ ಆಗ್ತಾ ಹೋಗ್ತೀವಿ, ನಾವು ಏನೇ ಕೆಲಸ ಮಾಡೋದು ಸಕ್ಸಸ್ ಆಗ್ತಾ ಹೋಗ್ತೀವಿ. ಧ್ಯಾನದ ಮೂರನೇ ಚರಣ, ಇತರರಿಂದ ಕ್ಷಮೆಯನ್ನು ಯಾಚಿಸೋದು. ಈ ಧ್ಯಾನದಲ್ಲಿ ನಿಮ್ಮ ಜೀವನದ ಎಲ್ಲ ಸಂಬಂಧಗಳ ಬಗ್ಗೆ ಮನನ ಮಾಡೋಣ. ತಿಳಿದೆಯೋ ಎಲ್ಲೆಲ್ಲಿ ರೇಖೆ ಎಳೆಯಲ್ಪಟ್ಟಿದೆಯೋ ಎಂಬುದನ್ನು ಗಮನಕ್ಕೆ ತಂದು ಎಲ್ಲ ರೇಖೆಗಳನ್ನು ಸಂಪೂರ್ಣವಾಗಿ ಅಳಸಿ ಹಾಕೋದು. ನಿಮ್ಮ ಅನುಕೂಲಕ್ಕಾಗಿ ನಿಮ್ಮ ಧ್ಯಾನ ಕ್ಷೇತ್ರದಲ್ಲಿ A to Z ಕ್ರಮದಲ್ಲಿ ಎಲ್ಲ ಸಂಬಂಧಗಳನ್ನ ತಗೊಂಬರೋಣ. ಈಗ ಇತರರಿಂದ ಎಲ್ಲ ಪ್ರತಿಯೊಬ್ಬರಿಂದನೂ ಕ್ಷಮೆ ಯಾಚಿಸೋದು. A to Z ಅಂತ ಆಂಟಿ, ಎ ಅಂದ್ರೆ ಆಂಟಿ ಚಿಕ್ಕಮ್ಮ ಮಾಮಿ, ಎ ಅಂದ್ರೆ ಬ್ರದರು ಸಿಸ್ಟರ್ಸ್ ಸಹೋದರರು ಸಹೋದರಿಯರು, ಚಿಕ್ಕಮ್ಮ ಚಿಕ್ಕಪ್ಪ, ಬಾಸ್ ಕಸಿನ್ಸು, ತಂದೆ ತಾಯಿ ಕಡೆಯಿಂದ ರಿಲೇಷನ್ಸ್ ಯಾರಾದ್ರೂ ಸಂಬಂಧಿಕರಿದ್ರೆ ತಂದೆ ಕಡೆಯ ಸಂಬಂಧಿಕರು, ತಾಯಿಯ ಕಡೆಯ ಸಂಬಂಧಿಕರು, ಗಂಡನ ತಂದೆ ತಾಯಿ ಕಡೆಯಿಂದ ಅತ್ತೆ ಮಾವನ ಕಡೆಯಿಂದ ಸಂಬಂಧಿಕರಾಗಿರ್ಬೋದು, ಅತ್ತೆ ಕಡೆಯಿಂದ ಮಾವನ ಕಡೆಯಿಂದ ಸಂಬಂಧಿಕರಾಗಿರ್ಬೋದು. ಹರ್ತು ಭೂಮಿಗೆ ಬಂದು ಕ್ಷಮೆಯನ್ನು ಕೇಳಬೇಕು. ಲೋಹಗಳು, ಅವುಗಳಿಂದ ಮಾಡಿದಂತ ಎಲ್ಲ ವಸ್ತುಗಳು, ಮತ್ತೆ ಸ್ನೇಹಿತರನ್ನ ಜ್ಞಾಪಿಸ್ಕೊಳ್ಳಿ. ಅಜ್ಜ ಅಜ್ಜಿ, ಗ್ರ್ಯಾಂಡ್ ಫಾದರ್ ಗ್ರ್ಯಾಂಡ್ ಮದರ್, ಮತ್ತೆ ನಮಗೆ ನಮ್ಮ ಜೀವನದಲ್ಲಿ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ನಮ್ಮ ಎಜುಕೇಶನ್ ಮುಗಿಯವರೆಗೂ ನಮಗೆ ವಿದ್ಯೆಯನ್ನು ಕಲಿಸಿಕೊಟ್ಟ ಗುರುಗಳು ತಪ್ಪು ಮಾಡಿದಾಗ ಶಿಕ್ಷೆಯನ್ನು ಕೊಟ್ಟಿರ್ತಾರೆ, ಅವರನ್ನು ಸಹ ನಾವು ಈ ಧ್ಯಾನದಲ್ಲಿ ನೆನಪಿಸ್ಕೊಳ್ಳೋಣ. ಹಸ್ಬೆಂಡ್ ನಮ್ಮ ಯಜಮಾನ್ರು, ಗಂಡ, ಮತ್ತೆ ನಾನು ಅಂದ್ರೆ ಭಾವಂದಿರು, ಸಹೋದ್ಯೋಗಿಗಳು,
ಅಂದ್ರೆ ನಮ್ಮ ಒಂದು ಕೆಲ್ಸಕ್ಕೆ ಹೋಗಿರ್ತೀವಿ, ಅಲ್ಲಿ ನಮ್ಮ ಸ್ನೇಹಿತರಿರ್ತಾರೆ, ನೆರೆಹೊರೆಯವರು, ಮಕ್ಕಳು, ಈ ಪೊಲಿಟಿಕ್ಸ್ ಬಗ್ಗೆ ಎಲ್ಲ ಮಾತಾಡ್ತೀವಿ, ಕುತ್ಕೊಂಡ್ ಮಾತಾಡ್ದಷ್ಟು ಸುಲಭ ಅಲ್ವಾ. ಅವ್ರ ಬಗ್ಗೆ ಎಲ್ಲ ದಿನ ಅವ್ರು ಹಂಗ್ ಮಾಡಿದ್ರು, ಅವ್ರು ಹಿಂಗ್ ಮಾಡಿದ್ರು ಅಂತ. ನಿಜವಾಗ್ಲೂ ಪೊಲಿಟಿಕಲ್ಸ್ ಎಲ್ಲ ನಾವು ಅವ್ರು ಯಾವತ್ತೂ ನಾವು ಅನ್ಕೊಳಕ್ ಹೋಗ್ಬಾರ್ದು. ಏನು ಆಗ್ಬೇಕು ಅದನ್ನ ನಾವು ಭಗವಂತನಲ್ಲಿ ಪ್ರಾರ್ಥನೆ ಮಾಡೋಣ ಸೇರ್ಕೊಂಡು. ಅದ್ ಬಿಟ್ಟು ಅವ್ರನ್ನೆಲ್ಲ ನಾವು ಭಯಕ್ ಹೋಗ್ಬಿಟ್ರೆ ಅದೆಷ್ಟು ಕರ್ಮ ನಮಗ್ ಬರುತ್ತೆ. ಅದಕ್ಕೆ ಅವ್ರನ್ನೆಲ್ಲ ನಾವು ಕ್ಷಮಿಸ್ಬೇಕು. ಅವ್ರ ಬಗ್ಗೆ ಎಲ್ಲ ಮಾತಾಡಿರ್ತೀವಿ ಪೊಲಿಟಿಕಲ್ಸ್. ಚಿಕ್ಕಮ್ಮ, ದೊಡ್ಡಮ್ಮ, ತಾಯಿಯ ಸಹೋದರಿಯರು, ನೇಚರು, ಪ್ರಕೃತಿಯನ್ನ, ಮರಗಳನ್ನ, ಸಸ್ಯಗಳು, ವನ್ಯಜೀವಿಗಳು, ಪರಿಸರಗಳು, ಪ್ರಾಣಿಗಳು, ತುಂಬಾ ಹಿರಿಯರು, ಅಕ್ಕಪಕ್ಕದ ಅಜ್ಜಿಗಳು ಇರ್ತಾರೆ, ಎಲ್ಲಾರ ಹೋದಾಗ ಸಿಕ್ಕಂತ ಅಜ್ಜ ಅಜ್ಜಿಯರಾಗಿರ್ಬೋದು, ಸಂಬಂಧಿಕರನ್ನ ಇನ್ನೊಂದ್ಸತಿ ಸಂಬಂಧಿಕರಿರ್ಬೋದು, ನಿಮ್ಮ ಮೊಮ್ಮಕ್ಕಳು, ಟೀಚರ್ಸು, ಚಿಕ್ಕಮ್ಮ, ಚಿಕ್ಕಪ್ಪ, ಮಾಮ, ಆಟೋ ಚಾಲಕರು, ತರಕಾರಿ ತರಕ್ ಹೋದಾಗ, ಒಂದು ಹಾಸ್ಪಿಟಲ್ಗೆ ಹೋದಾಗ, ಪ್ರತಿಯೊಬ್ಬರನ್ನ ನೀವು ಕಣ್ಮುಂದೆ ತಗೊಳ್ಳಿ. ಇವತ್ತು ಎಷ್ಟಾಗುತ್ತೋ ಅಷ್ಟು ನೆನಪಿಸ್ಕೊಳ್ಳಿ ಮಾಸ್ಟರ್ಸ್. ನೆಕ್ಸ್ಟ್ ಮತ್ತೆ ನೀವು ಪ್ರತಿದಿನ ಧ್ಯಾನ ಮಾಡೋಕ್ಕಿಂತ ಮುಂಚೆ ಮತ್ತೆ ಯಾರ್ಯಾರು ಜ್ಞಾಪಕ ಆಗ್ತಾರೋ ಅವ್ರನ್ನ ಜ್ಞಾಪಿಸ್ಕೊಂಡು ಅವರಿಗೆ ಕ್ಷಮೆ ಕೇಳ್ತಾ ಹೋಗ್ತು. XYZ ಇನ್ನು ಯಾರ್ಯಾರಿದಾರೋ ಎಲ್ಲರನ್ನೂ ನೆನಪಿಸ್ಕೊಳ್ಳಿ. ನೆನೆಸ್ಕೊಂಡು ಎಲ್ಲರಿಗೂ ನೀವು ಅವರೊಂದಿಗೆ, ನಿಮ್ಮೊಂದಿಗೆ ನಾನು ಗೊತ್ತಿಲ್ದಲೆ ಅಜ್ಞಾನದಲ್ಲಿ ನಿಮ್ ಬಗ್ಗೆ ನಾನು ಏನೇನೋ ಮಾತಾಡಿರ್ಬೋದು, ಹರ್ಟ್ ಮಾಡಿರ್ಬೋದು, ಇನ್ನು ಕೆಟ್ಟದಾಗಿ ವರ್ತನೆ ಮಾಡಿರ್ಬೋದು, ವಾದ ಮಾಡಿರ್ಬೋದು, ಜಗಳ ಆಡಿರ್ಬೋದು. ಆಟೋದವ್ರಿಗೆ 5 ರೂಪಾಯಿ ಕೊಡಕ್ಕೂ ಜಗಳ ಆಡಿರ್ತೀವಿ, ಸ್ವಪ್ನವ್ರ ಜೊತೆ ಜಗಳ ಆಡಿರ್ತೀವಿ, ತರಕಾರಿಯವ್ರ ಜೊತೆ ಜಗಳ ಆಡಿರ್ತೀವಿ, ರಿಸೆಪ್ಷನಿಸ್ಟ್ ಹತ್ರ ಜಗಳ ಆಡಿರ್ತೀವಿ. ಎಷ್ಟೊಂದು ರೇಖೆಗಳನ್ನ ಮೂಡಿಸ್ಕೊಂಡಿರ್ತೀವಿ ನಾವು. ಅದಕ್ಕೆ ಅವರಲ್ಲಿ ನಾವು ಎಲ್ಲರೂ ನೆನೆಸ್ಕೊಂಡು ಕ್ಷಮೆಯನ್ನ ಕೇಳ್ತಾ ಹೋಗ್ಬೇಕು. ಒಂದೇ ಸತಿ ಎಲ್ಲ ಜ್ಞಾಪಿಸ್ಕೊಳ್ಬೇಕು ಅಂತೇನಿಲ್ಲ. ನಿಮಗೆ ಯಾರು ನೆನಪಾಗ್ತಾರೋ ಸದ್ಯಕ್ಕೆ ಅವ್ರನ್ನ ನೆನ್ಸ್ಕೊಳ್ಬೇಕು. ಆಮೇಲೆ ನೆನಪು ಬಂದಾಗ ಅವ್ರನ್ನ ಕ್ಷಮೆಯನ್ನ ಕೇಳ್ತಾ ಹೋಗ್ಬೇಕು. ನೆನಪು ಬಂದಾಗೆಲ್ಲ ನೆನ್ಸ್ಕೊಂಡು ಕ್ಷಮೆಯನ್ನ ಕೇಳ್ತಾ ಹೋಗ್ಬೇಕು. ಕೆಲವೊಮ್ಮೆ ಕ್ಷಮೆ ಯಾಚಿಸಿದ ಕೆಲವೇ ಸಮಯದ ನಂತರ ದ್ವೇಷದ ಆಲೋಚನೆಗಳು ಮತ್ತೆ ಬರಲು ಪ್ರಾರಂಭಿಸುತ್ತವೆ. ಅಂತ ಸಮಯದಲ್ಲಿ ನೀವು ಏನನ್ನು ಮರೆಯುತ್ತಿದ್ದೀರಿ ಎಂದು ಯೋಚಿಸಿ. ಯಾವುದಕ್ಕೋಸ್ಕರ ನೀವು ಅವರನ್ನು ಕ್ಷಮಿಸಿದಿರಿ ಮತ್ತು ಅವರನ್ನು ಕ್ಷಮೆ ಕೋರಿದಿರಿ ಎಂಬುದನ್ನು ನೆನಪಿಸಿಕೊಳ್ಳಿ. ಅಷ್ಟು ಕ್ಷಮೆ ಕೇಳಿದ್ರು ಮತ್ತೆ ದ್ವೇಷದ ಆಲೋಚನೆಗಳು ಮತ್ತೆ ಬರಕ್ ಪ್ರಾರಂಭಿಸ್ತವೆ ಅಂದ್ರೆ ಅಂತ ಸಮಯದಲ್ಲಿ ನೀವು ಜ್ಞಾಪಿಸ್ಕೋಬೇಕಂತೆ. ಏನನ್ನ ಮರಿತಾ ಇದ್ದೀರಾ, ಏನ್ ಯೋಚನೆ ಮಾಡ್ತಾ ಇದ್ದೀರಾ, ನಿಮಗೆ ಏನ್ ನೆನಪಿಗೆ ಬಂತು, ಯಾವುದಕ್ಕೋಸ್ಕರ ನೀವು ಅವರನ್ನ ಕ್ಷಮಿಸಿದ್ರಿ, ಆಮೇಲೆ ಕ್ಷಮೆ ಕೋರಿದ್ರಿ ಎಂಬುದನ್ನು ನೆನಪಿಸ್ಕೊಳ್ಬೇಕು. ನೀವು ಏನನ್ನು ಮರೆತಿದ್ದೀರಿ, ಯಾವುದರಿಂದ ದ್ವೇಷ ಮತ್ತೆ ಬರುತ್ತಿದೆ ಅಂತ ನೀಟಾಗಿ ನೆನಪಿಸ್ಕೊಂಡು ಮತ್ತೆ ಮನನ ಮಾಡ್ಕೋಬೇಕು. ನೀವು ಕ್ಷಮಾ ಸಾಧನೆಯ ಒಳಗಿನ ತಿಳುವಳಿಕೆಯನ್ನು ನೆನಪಿಸಿಕೊಂಡಾಗ ನೀವು ತಕ್ಷಣ ಆ ದ್ವೇಷದಿಂದ ಸುಲಭವಾಗಿ ಹೊರಬರ್ಬೋದು. ಮತ್ತೆ ಬರ್ತಾ ಇದೆ ಅಂದ್ರೆ ಅದು ಸರಿಯಾಗಿ ಏನು ಅಂತ ಕ್ಲೀನಾಗಿ ಸ್ಪಷ್ಟವಾಗಿ ತಿಳ್ಕೊಂಡು ಯಾವ್ದಕ್ಕೋಸ್ಕರ ಅದು ಮತ್ತೆ ಬರ್ತಾ ಇದೆ ಅಂತ ನೀವು ಧ್ಯಾನದಲ್ಲಿ ನೆನಪಿಸ್ಕೊಂಡ್ರೆ ಅದು ನೆನಪಿಗೆ ಬರುತ್ತಂತೆ. ಯಾಕೆ ಇದು ಮತ್ತೆ ಬರ್ತಾ ಇದೆ, ಏನು ನಾನು ಅವರಿಗೆ ಯಾವ ತರ ಇನ್ನು ಸರಿಯಾಗಿ ಕ್ಷಮೆ ಕೇಳಿಲ್ಲ, ಏನು ಅಂತ ಮಾಡಬಾರದು, ಏನು ಅಂತ ದೊಡ್ಡ ತಪ್ಪು ಮಾಡಿದ್ದೀನಿ ಅಂತ ನೀಟಾಗಿ ನೆನಪಿಸ್ಕೊಂಡು ಮತ್ತೆ ಅದನ್ನ ಮನನ ಮಾಡಿ ಮತ್ತೆ ಇನ್ನೊಂದು ಸಾರಿ ಅವರಿಗೆ ಕ್ಷಮೆಯನ್ನು ಕೇಳ್ಬೇಕು. ನನಗೆ ಅಜ್ಞಾನದಲ್ಲಿ ನಾನು ತಪ್ಪು ಮಾಡಿದ್ದೀನಿ, ಈಗ ಜ್ಞಾನ ತಗೊಂಡಿದ್ದೀನಿ, ಧ್ಯಾನ ಮಾಡ್ತಾ ಇದ್ದೀನಿ, ಅದರಿಂದ ಮತ್ತೆ ನಾನು ಅಂತ ತಪ್ಪನ್ನು ಮಾಡೋದಿಲ್ಲ, ದಯವಿಟ್ಟು ನನ್ನನ್ನು ಕ್ಷಮಿಸಿ, ನಾನು ಕ್ಷಮಾ ಪ್ರಾರ್ಥಿಯಾಗಿದ್ದೀನಿ. ಆತ್ಮಪೂರ್ವಕವಾಗಿ, ಹೃದಯಪೂರ್ವಕವಾಗಿ ಎಲ್ಲರನ್ನೂ ಕ್ಷಮೆ ಕೇಳಿ. ಕ್ಷಮ ಕ್ಷಮ ಕ್ಷಮ. ಹೋಗಲು ಬಿಡಿ, ಹೋಗಲು ಬಿಡಿ.
ಹೋಗಲು ಬಿಡಿ. ಕ್ಷಮೆ ಕೇಳೋದಂದ್ರೆ ಅಷ್ಟು ಸುಲಭ ನಮಗೆ. ಯಾರು ಧ್ಯಾನ ಮಾಡ್ತಿದೀವೋ, ಎಷ್ಟು ವರ್ಷದಿಂದ ಈಗ ಧ್ಯಾನಕ್ಕೆ ಬಂದಿದ್ವಿ, ಅದರಿಂದ ಸುಲಭವಾಗಿ ನಾವು ಕ್ಷಮಿಸ್ಬೋದು. ಜ್ಞಾನ ತಗೊಳ್ತಾ ಇದ್ದೀವಿ ನಿಜವಾಗ್ಲೂ ಆತ್ಮಪೂರ್ವಕವಾಗಿ ನೀವು ಹೃದಯ ಪೂರ್ವಕವಾಗಿ ನಮ್ಮ ಮನೆ ಮಕ್ಕಳಿಗೆ, ನಮ್ಮ ಮನೆಯವರಿಗೆ ಹೇಗೆ ಕ್ಷಮಿಸ್ತೀವೋ ಅದೇ ತರ ನೀವು ಪ್ರತಿಯೊಬ್ಬರನ್ನು ಕ್ಷಮಿಸ್ಲೇಬೇಕು. ಕ್ಷಮಿಸಿದ್ರೇನೆ ನಮ್ಮ ಕೆಲಸಗಳೆಲ್ಲ ಸುಗಮವಾಗಿ ಸಾಗೋದು. ಆಧ್ಯಾತ್ಮಿಕ, ಪ್ರಾಪಂಚಿಕ ಎರಡನ್ನೂ ನಾವು ಆನಂದವಾಗಿ ಸಾಗಿಸ್ಕೊಂತ ಹೋಗಕ್ಕೆ ಸಾಧ್ಯವಾಗುತ್ತೆ ಮಾಸ್ಟರ್ಸ್. ಇದು ನಮ್ಮ ಈ ಒಂದು ಈ ಜನ್ಮಕ್ಕೆ ಇದು ತುಂಬಾ ಮುಖ್ಯ. ಈ ಒಂದು ಪತ್ರಿಜೀವರಂತರು, ಸರ್ಷಿಜಿ ಅಂತರು, ವೇದಾದ್ರಿ ಮಹರ್ಷಿ ಅಂತರು, ಇನ್ನು ಎಷ್ಟು ರಮಣ ಮಹರ್ಷಿಗಳು, ರಾಮಕೃಷ್ಣ, ಶಾರದಾ ಮಾತೆ, ಇಂತೆಂಥವರೆಲ್ಲ ನಮಗೆ ಈ ಜ್ಞಾನವನ್ನು ಕೊಡ್ಲಿಕ್ಕೆ ಭೂಮಿಗೆ ಬಂದಿದ್ದಾರೆ. ಅವರ ತಾಳ್ಮೆಯ ಪಾಠ, ಅವರು ಮಾಡಿದಂತ ತ್ಯಾಗಗಳು, ಅವರು ಮಾಡಿದಂತ ಸಾಧನೆಗಳನ್ನ ನಾವು ಅಳವಡಿಸ್ಕೋಬೇಕು. ಗುರುಮುಟ್ಟಿ ಗುರುವಾಗಲ್ಲ ಮಾಸ್ಟರ್ಸ್. ಕ್ಷಮ ಕ್ಷಮ ಕ್ಷಮ. ನಿಧಾನವಾಗಿ ಧ್ಯಾನದಿಂದ ಹೊರಗೆ ಬರ್ಬೋದು. ಇಲ್ಲ ಹಾಗೆ ಧ್ಯಾನಕ್ಕೆ ಹೋಗೋರು ಧ್ಯಾನಕ್ಕೆ ಹೋಗ್ಬೋದು. ಈ ಒಂದು ಅವಕಾಶವನ್ನು ಮಾಡಿಕೊಟ್ರಿಂದ ಮಾತಾ ವೇದಿಕೆಗೆ ಅನಂತ ಕೋಟಿ ಪ್ರಾಣಗಳನ್ನು ಸಲ್ಲಿಸ್ತಾ ಇದ್ದೀನಿ. ರೇವತಿ ಮೇಡಮ್ ಅವರಿಗೆ ನಾನು ಅನಂತ ಕೋಟಿ ಪ್ರಾಣಗಳನ್ನು ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿ ಈ ಭಾಗವಹಿಸಿದ ಎಲ್ಲ ಆತ್ಮಬಂಧುಗಳಿಗೆ ಮತ್ತೊಮ್ಮೆ ಅನಂತ ಕೋಟಿ ಧನ್ಯವಾದಗಳನ್ನ ಹೃದಯಪೂರ್ವಕವಾಗಿ, ಆತ್ಮಪೂರ್ವಕವಾಗಿ ನಾನು ಪ್ರಣಾಮಗಳನ್ನ ಹೇಳ್ತಾ ಇದ್ದೀನಿ ಮಾಸ್ಟರ್. ತಪ್ಪಾಗಿದ್ದೀನಿ ಕ್ಷಮೆ ಇರಲಿ. ಯಾರಾದ್ರೂ ಕ್ವಶನ್ ಕೇಳೋದಿದ್ರೆ ಕೇಳ್ಬೋದು ಮಾಸ್ಟರ್ಸ್.